ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಇದ್ದು ಯಾರೊಂದಿಗೂ ದೊಡ್ಡ ಮಟ್ಟದಲ್ಲಿ ಜಗಳವನ್ನ ಆಡಿಕೊಳ್ಳದೆ, ಹಿಂದೆ ಮಾತನಾಡಿಕೊಳ್ಳದೆ ಅದ್ಭುತವಾಗಿ ಕಾಣಿಸುವುದರ ಮೂಲಕ ಜನರ ಮನಸ್ಸನ್ನ ಗೆದ್ದಂತಹ ಕಾವ್ಯ ಅವ್ರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಇವತ್ತು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಕಾವ್ಯ, ಒಂದಂತೂ ಹೇಳಲೇಬೇಕು, ತುಂಬ ಪಾಸಿಟಿವ್ ಆಗಿದ್ರಿ. ಎಷ್ಟಾಗುತ್ತೋ ಅಷ್ಟು ಪಾಸಿಟಿವ್ ಆಗಿ ಕಾಣಿಸ್ಕೊಂಡ್ರಿ. ಆ ಪಾಸಿಟಿವ್ ಏನಿದ್ರಿ ಅದು ಜನರ ಮನಸ್ಸಿಗೂ ಕೂಡ ತುಂಬ ಹತ್ತಿರ ಆಯಿತು. ಜನ ನಿಮಗೆ ಇವಾಗ ಬಾಚಿ ಪ್ರೀತಿ ಕೊಡ್ತಾ ಇದ್ದಾರೆ. ನಿಮ್ಮ ಮೊದಲ ರಿಯಾಕ್ಷನ್? ತುಂಬ ಖುಷಿ ಆಗ್ತಾ ಇದೆ. ಪಾಸಿಟಿವ್ ಆಗಿದ್ದೆ ಬರೀ ಪಾಸಿಟಿವೇ ಆಗಿರ್ಲಿಲ್ಲ. ಅಂದ್ರೆ ನೀವ್ ಹೇಳಿದ್ರೆ ಒಂದು ಜಾಸ್ತಿ ಜಾಗ್ಲಾನೇ ಆಡಿಲ್ಲ ಅಂತ. ಆಡಿದೀರಾ, ಬಟ್ ಏನಿದ್ರು ಆ ಟೈಮ್, ಬಟ್ ಏನಂದ್ರು ಹಿಂದೆ ಹೋಗಿ ಏನೋ ಕೆಟ್ಟದಾಗ ಮಾತಾಡೋದು ಅಂತದ್ದು ಯಾವುದು ಕಾಣಿಸ್ಕೊಳ್ಳಿಲ್ಲ ನಮ್ಗೆ. ಅದರಿಂದ ಅದೇ ಬಿಗ್ ಬಾಸ್ ಅಂದ್ರೆ ಜಗಳನೇ ಆಡ್ಕೊಂಡಿರ್ಬೇಕು ಅನ್ನೋದಲ್ಲ ಅಲ್ವಾ. ಯಾವ ಸಿಚುಯೇಷನ್ ಅಲ್ಲಿ ಮಾತಾಡ್ಬೇಕು ಆ ಸಿಚುಯೇಷನ್ ಅಲ್ಲಿ ಮಾತಾಡಿದ್ದೀನಿ. ಪಾಸಿಟಿವ್ ಆಗೇ ಕಾಣಿಸ್ಕೋಬೇಕು ಅನ್ನೋದೇನು ಇರ್ಲಿಲ್ಲ ನನ್ನ ತಲೆಯಲ್ಲಿ. ನಾನಾಗಿದ್ದೆ ಅಷ್ಟೇ. ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಅನ್ಸಿದ್ದು ಯಾಕೆ? ಬಿಗ್ ಬಾಸ್ ಮನೆಯಿಂದ ಕಾಲ್ ಬಂದಂತ ಸಂದರ್ಭದಲ್ಲಿ ಯಾಕೆ ಒಪ್ಕೋಬೇಕು ಅಂತ ನಿಮ್ಗೆ ಅನಿಸ್ತು ಅಂತ ಹೇಳಿ? ಅದೇ ನಾನು ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೆ. ಸೀರಿಯಲ್ ಮಾಡಿದ್ದೆ, ಸಿನಿಮಾ ಮಾಡಿದ್ದೆ, ಒಂದು ರಿಯಾಲಿಟಿ ಶೋ ಮಾಡಿದ್ದೆ. ವೈ ನಾಟ್ ಬಿಗ್ ಬಾಸ್? ಅದು ಒಂದು ಎಕ್ಸ್ಪೀರಿಯನ್ಸ್ ಆಗಲಿ, ಅದನ್ನು ಒಂದು ಎಕ್ಸ್ಪ್ಲೋರ್ ಮಾಡೋಣ ಅನ್ನೋದಿತ್ತು. ಆ್ಯಂಡ್ ಆವಾಗೆ ಕಂಪ್ಲೀಟ್ ಅನ್ಸುತ್ತೆ, ಜನಕ್ಕೆ ಇನ್ನಷ್ಟು ಕನೆಕ್ಟ್ ಆಗ್ತೀನಿ ಅನ್ನೋದಿತ್ತು ನನಗೆ. ಹಾಗಾಗಿ ಬಿಗ್ ಬಾಸ್. ಓಕೆ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರಿ. ಯಾವ ಕಾಸ್ಟ್ಯೂಮ್ ಹಾಕಿದ್ರು ಕೂಡ ಅದು ನಿಮಗೆ ಅದ್ಭುತವಾಗಿ ಒಪ್ಪುತ್ತಾ ಇತ್ತು. ಹೇಗೆ ಆಯ್ಕೆ? ಎಷ್ಟು ಬಟ್ಟೆ ತಗೊಂಡೋಗಿದ್ರಿ? ಎಷ್ಟು ದಿನದ ಪ್ರಿಪರೇಷನ್ನು ಅಂತ ಹೇಳಿ? ಆಕ್ಚುಲಿ ಬಟ್ಟೆ ಪರ್ಚೇಸ್ ಮಾಡೋದಕ್ಕೂ ಯೂಶಲಿ ಬಿಗ್ ಬಾಸ್ ಅಂತಂದಾಗ ಏನಾಗುತ್ತೆ, ಲಾಸ್ಟ್ವರೆಗೂ ಅದೊಂದು ಕನ್ಫರ್ಮ್ ಮಾಡಿದ್ರು ನಾನು ಹಿಂದೆ ಕೇಳ್ದಂಗೆ ಲಾಸ್ಟ್ ಮೂಮೆಂಟಲ್ಲಿ ಚೇಂಜಸ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಸೊ ತಗೊಳ್ಳ ಇನ್ವೆಸ್ಟ್ ಮಾಡೋದಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲೇ ಪರ್ಚೇಸ್ ಮಾಡಿದ್ದುಂಟು. ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ. ಯೂಶಲಿ ನಾನು ಶೂಟ್ ಇಲ್ಲ ಅಂದರೆ ನಾನು ಹೇಗೆ ಡ್ರೆಸ್ ಮಾಡ್ಕೋತೀನಿ ಅದು ನನ್ನ ಅಕ್ಕನಿಗೂ ಗೊತ್ತಿದ್ರಿಂದ ನಾನು ಎಷ್ಟು ಬೇಕಷ್ಟು ತೊಗೊಂಡೋದೆ. ನೆಕ್ಸ್ಟ್ ನೀನೇ ಉಳಿದಿದ್ದೆಲ್ಲ ಅವಳೇ ಕಳ್ಸಿಕೊಡ್ತಾ ಇದ್ಲು. ಓಕೆ, ಅಕ್ಕ ಅಂದರೆ ನನ್ನ ಕಸಿನ್ ಸಿಸ್ಟರ್. ಓಕೆ, ನಾನು ಈಗ ನೀವು ಮನೆ ಒಳಗೆ ಹೋದ ಬಳಿಕ ನಿಮ್ಮದು ರೀಲ್ಸ್ಗಳು ತುಂಬ ವೈರಲ್ ಆಗ್ತಾ ಇತ್ತು. ನೀವು ಹಳೆ ದಿನಗಳಲ್ಲಿ ಮಾಡಿದಂತಹ ರೀಲ್ಸ್ಗಳು. ಬಣ್ಣದ ಬದುಕಿಗೆ ಯಾಕೆ ಎಂಟ್ರಿ ಕೊಟ್ರಿ? ಯಾಕೆ ಬಣ್ಣದ ಸೆಳೆತ ಅಂತ ಹೇಳಿ? ಅದೇ ನನಗೆ ಈ ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಥಾಟ್ ಎಲ್ಲ ಏನಿರಲಿಲ್ಲ. ಚೆನ್ನಾಗಿ ಓದ್ತಾ ಇದ್ದೆ ಆ್ಯಕ್ಚುಲಿ. ನನ್ನ ಮನೇಲಿ ಡಿಪ್ಲೊಮೊ ಸೇರ್ಕೊಂಡಿದ್ದೆ. ಎಂಜಿನಿಯರಿಂಗಿಗೆ ಒಂದು ಟೆಕ್ನಿಕಲ್ ಟಚ್ ಸಿಗುತ್ತೆ, ಈಸಿ ಆಗುತ್ತೆ ಅನ್ನೋದು ರೀಸನಿಗೆ ಸೇರಿಕೊಂಡೆ. ಡಿಪ್ಲೊಮೊ ಸೆಕೆಂಡ್ ಇಯರ್ ಫೈನಲ್ ಇಯರ್ ಹಿಂಗೆ ನನಗೆ ಸ್ವಲ್ಪ ನನ್ನ ಇಂಟ್ರೆಸ್ಟ್ ಎಲ್ಲ ಈ ಕಡೆ, ಅದೇ ರೀಲ್ಸು, ಇನ್ಸ್ಟಾಗ್ರಾಮಲ್ಲಿ ಆ ಕಡೆ ಡೈವರ್ಷನ್ಸ್ ಸ್ಟಾರ್ಟ್ ಆಗೋಯ್ತು. ಅಂದರೆ ಸ್ಕೂಲ್ ಕಾಲೇಜಲ್ಲೂ ನಾನು ಸ್ವಲ್ಪ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲೇ ಜಾಸ್ತಿ, ಈ ಸ್ಪೋರ್ಟ್ಸ್ ಅದೆಲ್ಲ ಏನಿರಲಿಲ್ಲ. ಓದಬೇಕು, ಅದ್ರ ಜೊತೆಗೆ ಕಲ್ಚರಲ್ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಡಾನ್ಸ್ ಎಲ್ಲ. ಸೊ ರೀಲ್ಸ್ ಎಲ್ಲ ಬಂತಲ್ಲ, ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ನನಗೆ ಡಿಪ್ಲೊಮೊ ಸೆಕೆಂಡ್ ಇಯರ್ ಫಸ್ಟ್ ಇಯರಲ್ಲೇನೋ ಫೋನ್ ಕೊಡ್ಸಿದ್ರು. ಆವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ಓಪನ್ ಮಾಡಿ, ಫೇಸ್ಬುಕ್ ಅಕೌಂಟ್ ಎಲ್ಲ ಓಪನ್ ಮಾಡಿ, ಅಲ್ಲಿ ನನ್ನ ಪ್ರೊಫೈಲ್ ಫೋಟೋ ಹಾಕ್ತಿರ್ಲಿಲ್ಲ ನಾನು. ಅಂದ್ರೆ ಪಬ್ಲಿಕ್ ಅಲ್ವಾ, ಮನೇಲಿ ಹಂಗೆಲ್ಲ ಹಾಕ್ಬಾರ್ದು ಅಂತೆಲ್ಲ ಹೇಳ್ತಾ ಇದ್ರು. ಬರೀ ಕಣ್ಣು ಹಾಕೋದು ಅಥವಾ ಏನೋ ಒಂದು ಫ್ಲವರ್ ಹಾಕೋದು ಆ ಥರನೇ ಹಾಕ್ತಾ ಇದ್ದೆ. ಬಟ್ ದೆನ್ ಗೊತ್ತಿಲ್ದಂಗೆ ಮನೇಲಿ ರೀಲ್ಸ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಹಂಗೆ ರೀಲ್ಸ್ ಎಲ್ಲ ಮಾಡಿ ಇನ್ಸ್ಟಾಲ್ ಯಾವುದೋ ಒಂದು ಆಡಿಷನ್ ಕಾಲ್ ಇದೆ ಅಂತ ಪೋಸ್ಟ್ ನೋಡಿ ಮನೇಲಿ ನಾನು ಆಡಿಷನ್ ಕೊಡ್ತೀನಿ ಅಂತ ಹೇಳಿ, ಮನೇಲಿ ಸ್ಟಾರ್ಟಿಂಗಲ್ಲಿ ಬೇಡವೇ ಬೇಡ, ಅದಲ್ವೇ ಅಲ್ಲ, ನಮ್ಗಲ್ಲ ಅದು ಅನ್ನೋ ಥರ ಎಲ್ಲ ಹೇಳಿ, ಆಮೇಲೆ ಹಠ ಮಾಡಿ ಆಡಿಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಇವತ್ತು ಇಲ್ಲಿದ್ದೀನಿ. ಆಡಿಷನ್ ಅಂತ ಬಂದಾಗ ಅದು ಕೂಡ ಅಷ್ಟು ಈಸಿ ಇರಲ್ಲ. ಅದು ಕೂಡ ಅಲ್ಲೂ ಕೂಡ ಸಾಕಷ್ಟು ನೋವು ಅನುಭವಿಸಿರ್ತೀರಾ, ನಿಂತಿರ್ತೀರಾ, ಕಾದಿರ್ತೀರಾ, ಅಲ್ಲಿ ಇನ್ನೊಂದೇನೋ ಹೇಳಿರ್ತಾರೆ. ಅದು ಹೇಗಿತ್ತು ಆ ಜರ್ನಿ? ಅದೇ ನನ್ನ ಫಸ್ಟ್ ಆಡಿಷನ್ನೇ ಯುವರತ್ನ ಮೂವಿಗೆ. ಅದು ಸೊ ಇನ್ಸ್ಟಾಗ್ರಾಮಲ್ಲಿ ಅವಾಗ ಯಾರೋ ಪೋಸ್ಟ್ ಹಾಕಿದ್ರು, ಹಿಂಗೆ ಯುವರತ್ನ ಮೂವಿ ಆಡಿಷನ್ಸ್ ನಡೀತಾ ಇದೆ, ಕ್ಯಾರೆಕ್ಟರ್ಸ್ ಯಾವ ಕ್ಯಾರೆಕ್ಟರ್ ಏನು ಅದೆಲ್ಲ ಗೊತ್ತಿಲ್ಲ, ಆಡಿಷನ್ ನಡೀತಾ ಇದೆ ಅಂತ ಹೇಳಿದ್ರು. ಹೋದ್ವಿ, ಫುಲ್ ದೊಡ್ಡ ಕ್ಯೂ ಇದೆ, ಎಷ್ಟುದ್ದ ಇದೆ. ನನಗೆ ಬೇರೆ ಆ್ಯಕ್ಟಿಂಗ್ ಬರಲ್ಲ, ಏನೂ ಬರಲ್ಲ. ಸುಮ್ಮನೆ ಏನೋ ಒಂದು ಟ್ರೈ ಮಾಡೋಣ ಅಂತ ಹೋಗಿ ಆಡಿಷನ್ ಕೊಟ್ಟು 1 ವಾರ ಆದ್ಮೇಲೆ ಕಾಲ್ ಮಾಡ್ತಾರೆ, ಮೇಡಮ್
ಸೆಲೆಕ್ಟ್ ಆಗಿದ್ದೀರಾ ನೀವು, ಕಾಲ್ ಮಾಡ್ತೀವಿ, ಶೂಟಿಂಗ್ ಇರುತ್ತೆ, ಹೇಳ್ತೀವಿ ಅಂತ. ನಾನು ಫುಲ್ ಖುಷಿ. ಅಪ್ಪು ಸರ್ ಅಂದ್ರೆ ಈ ಮೂವಿ ಮಾಡ್ತೀನಲ್ವ, ಅಪ್ಪು ಸರ್ನ ಮೀಟ್ ಮಾಡ್ಬೋದು, ಒಂದು ಸೆಲೆಬ್ರಿಟಿ ಮೀಟ್ ಮಾಡ್ಬೋದು ಅನ್ನೋದನ್ನ ಒಂದು ಖುಷಿ. ಅದಂತೂ ನೆರವೇರಿತು. ಅಪ್ಪು ಸರ್ ಇಲ್ಲೇ ಪಕ್ಕದಲ್ಲೇ ಕೂತು ನಾವು ಇಂಟ್ರಾಕ್ಟ್ ಮಾಡಿದ್ದೆಲ್ಲ ಉಂಟು. ಅದೊಂದು ಯಾವುದೋ ಸೀನಲ್ಲಿ ಸೆಟ್ ಕೆಲಸ ಏನೋ ಆಗ್ತಾ ಇತ್ತು, ಇನ್ನೆಲ್ಲ ಅರೇಂಜ್ ಮಾಡ್ತಾ ಇದ್ರು. ಅವಾಗ ಏನು ಓದ್ತಾ ಇದ್ದೀರಾ, ಎಷ್ಟು ವರ್ಷ, ನನ್ನ ಮಗಳೇಜು ನಿಮಗೆ, ಆ ಥರದ್ದೆಲ್ಲ ಮಾತಾಡಿದ ಮೊಮೆಂಟ್ಸ್ ಎಲ್ಲ ಶೇರ್ ಮಾಡಿದ್ದೆಲ್ಲ ಉಂಟು. ಅದಾದ್ಮೇಲೆ ಯುವರತ್ನಲ್ಲಿ ಹಿಂಗೆ ಅದು ಒಂದು ಕಾಲೇಜ್ ಸ್ಟೋರಿ ಆಗಿರೋದ್ರಿಂದ ಸ್ಟೂಡೆಂಟ್ಸ್ನೆಲ್ಲ ಆಡಿಷನ್ ಮಾಡೇ ತಗೊಂಡಿರ್ತಾರೆ. ಅಂದ್ರೆ ಇಟ್ಸ್ ಕೈಂಡ್ ಆಫ್ ಜೂನಿಯರ್ ಆರ್ಟಿಸ್ಟ್ಗಳ ತರಾನೇ ಅದು. ಸೊ ನನಗೆ ಇದು ಬೇಡ ನನಗೆ ಅಂತಂತ ಹೇಳಿ ಅಲ್ಲಿಗೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರಲ್ಲ, ಅವರೆಲ್ಲ ಎಷ್ಟೋ ವರ್ಷದಿಂದ ಇಂಡಸ್ಟ್ರಿಲಿ ಟ್ರೈ ಮಾಡ್ತಾ ಇದ್ದಿದ್ದು, ಆಡಿಷನ್ಸ್, ಸೀರಿಯಲ್ಲು, ಸಿನಿಮಾ ಎಲ್ಲ ಟ್ರೈ ಮಾಡ್ತಿದ್ದವರು. ಸೊ ಹಂಗೆ ಫ್ರೆಂಡ್ಸ್ ಆದ್ರು, ಅವ್ರ ಹತ್ರ ಕಾಂಟ್ಯಾಕ್ಟ್ಸ್ ಇಸ್ಕೊಂಡೆ, ಮ್ಯಾನೇಜರ್ ಕಾಂಟ್ಯಾಕ್ಟ್ ಮಾಡಿ ಫೋಟೋಸ್ ಕಳಿಸಿ ಸೀರಿಯಲ್ಗೆ ಆಡಿಷನ್ಸ್ ಕೊಡಕ್ ಸ್ಟಾರ್ಟ್ ಮಾಡಿದೆ. ಕಂಪ್ಲೀಟ್ ಮಾಡಕ್ ಅಂದ್ರೆ ಇವರತ್ನದ್ದು ಕಂಪ್ಲೀಟ್ ಶೂಟ್ ಮಾಡಕ್ ಆಗ್ಲಿಲ್ಲ ನನಗೆ. ಬಟ್ ಅದರಿಂದ ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿದ್ದವ್ರು ಸ್ಟೂಡೆಂಟ್ಸ್ಗಳು ಇದ್ದಿದ್ದನ್ನ ಕಾಂಟ್ಯಾಕ್ಟ್ ಸಿಕ್ತು, ಮ್ಯಾನೇಜರ್ಸ್ ನಂಬರ್ ಸಿಕ್ತು, ಆಡಿಷನ್ಸ್ ಮಾಡಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು. ನನಗೆ ಆ್ಯಕ್ಟಿಂಗ್ ಏನು ಗಂಧಗಾಳಿ ಗೊತ್ತಿಲ್ಲ, ಏನು ಐಡಿಯಾನೇ ಇಲ್ಲ ನನಗೆ. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡುವಾಗ ಮೇನ್ ಕ್ಯಾರೆಕ್ಟರ್ಸ್ ಮಾಡ್ತಿದ್ರಲ್ಲ, ನಾನು ನೋಡ್ತಾ ಇದ್ದೆ, ಓಕೆ ಏನ್ ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಡೈಲಾಗ್ಸ್ ಹೆಂಗ್ ತಗೋತಾರೆ, ಜಸ್ಟ್ ಅವ್ರು ಹಿಂಗ್ ನೋಡೋರು ರೆಡಿ ಅಂತ ಹೇಳಿ ತಗೊಳ್ಳೋರು. ನನಗೆ ಒಂದ್ ಲೈನ್ನೇ ಬೈ ಹಾರ್ಟ್ ಮಾಡ್ತಾ ಇದ್ದೆ, ಹಿಂಗ್ ಹೇಳಿ ಹಂಗೆ ಹೇಳಿ ಇಂಟೋನೇಷನ್ಸ್ ಎಲ್ಲ. ಬಟ್ ಇಟ್ ಡಿಡ್ ಹೆಲ್ಪ್ ಮೀ. ಅಂದ್ರೆ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾ ಲೀಡ್ ಆಗಿದ್ದು ನನಗೆ ಆಕ್ಟಿಂಗ್ ಕಲಿಯೋದಕ್ಕೆ ಹೆಲ್ಪ್ ಆಯ್ತು. ಓಕೆ, ಸೂಪರ್. ಅಲ್ಲಿ ಮೇ ಬಿ ಅವತ್ತೇನಾದ್ರೂ ಸುಮ್ಮನೆ ಇದು ಇವತ್ತು ಈ ತರ ಪ್ರೀತಿ ಸಿಗ್ತಾ ಇರ್ಲಿಲ್ಲ ಅಲ್ವಾ? ಓಕೆ, ಬಿಗ್ ಬಾಸ್ ಮನೆಗೆ ಕಾಲ್ ಬಂದಾಗ ಅಪ್ಪ ಅಮ್ಮನ ಹೇಗೆ ಒಪ್ಸಿದ್ರಿ? ಅವ್ರು ಯಾವ ತರ ತಗೊಂಡ್ರು ಆ ಕ್ಷಣನ ಅಂತ ಹೇಳಿ? ಅಪ್ಪ ಅಮ್ಮ ಇವಾಗ ಅದೇ ನಾ ಹೇಳಿದ್ನಲ್ಲ, ಇನಿಷಿಯಲಿ ಅದು ಬೇಡ ಅಂತ ಹೇಳ್ತಿದ್ದವರು, ಇವಾಗ ನಾನು ಏನೇ ಡಿಸೈಡ್ ಮಾಡಿದ್ರು, ನಾನು ಏನೇ ನಿರ್ಧಾರ ಮಾಡಿದ್ರು ಅದನ್ನ ಅವಳು ಯೋಚನೆ ಮಾಡೇ ತಗೋತಾಳೆ ಅನ್ನೋ ಕಾನ್ಫಿಡೆನ್ಸ್ ನನಗಿನ್ನ ಅವ್ರಿಗಿದೆ. ನೀನೇನೇ ಮಾಡಿದ್ರು ಕರೆಕ್ಟಾಗಿ ಮಾಡ್ತೀಯ ಬಿಡು ಅನ್ನೋ ನಂಬಿಕೆ ಅವ್ರಿಗೆ ನನ್ನ ಮೇಲಿದೆ. ಸೊ ಫಸ್ಟ್ ನನ್ನೇ ಕೇಳಿದ್ರು, ನಿನಗೆ ಓಕೆನಾ, ನಿನ್ಗೆ ಇಷ್ಟನಾ, ಸರಿ ನಾನು ನಿನ್ಗೆ ಅದು ಹೆಲ್ಪ್ ಆಗುತ್ತಾ ನೆಕ್ಸ್ಟ್ ಕರಿಯರಿಗೆ ಅಂತ ಕೇಳಿದ್ರು. ಅದೇ ನಾನೇ ಕನ್ಫ್ಯೂಷನ್ ಇದ್ದೆ. ನಾನು ಮನೆಯವ್ರಿಗೆ ಹೇಳ್ದಾಗ್ಲೂ ಅವರು ನಿನಗೇನು ಸರಿ ಅನ್ಸುತ್ತೆ ಅದನ್ನೇ ಮಾಡು ಅನ್ನೋ ಥರನೇ ಇದ್ದಿತ್ತು. ಸೊ ದೇ ಆರ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೈ ಡೆಸಿಷನ್. ನನಗೆ ಬಿಟ್ಟಿದ್ರು ಅವರು. ಸೂಪರ್. ಸುದೀಪ್ ಸರ್ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮನ್ನ ತಿದ್ದುತ್ತಾ ಇದ್ರು, ಯಾವುದೋ ಒಂದು ರೀತಿಯಲ್ಲಿ ಬಂದು ನಿಂತ್ಕೋತಾ ಇದ್ರು, ಇಡೀ ವಾರದಲ್ಲಿ ನೀವು ಮಾಡುವಂತ ಏನೇನ್ ತಪ್ಪುಗಳಿದೆಯೋ, ಏನೇನ್ ಸರಿಗಳಿದೆಯೋ ಅದೆಲ್ಲವನ್ನು ಕೂಡ ಹೇಳುವಂತ ಪ್ರಯತ್ನವನ್ನ ಮಾಡ್ತಿದ್ರು, ನಿಮ್ಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅವ್ರ ಬಗ್ಗೆ ಹೇಳೋದಾದ್ರೆ, ಸುದೀಪ್ ಸರ್ ಆಕ್ಚುಲಿ 1 ವೀಕ್ ಬಂದಿರ್ಲಿಲ್ಲ. ನಮ್ ಎಲ್ರಿಗೂ ಹೆಂಗಾಗ್ಬಿಡ್ತು ಅಂದ್ರೆ, ಇವಾಗ ನಮ್ಮ ಅಪ್ಪ ಅಮ್ಮನ್ಗೆ ಏನೋ ಒಂದು ಹೊರಗಡೆ ಇದ್ದಾಗ ಸಜೆಷನ್ ಕೇಳ್ತೀವಿ ಗೊತ್ತಾ, ಹಿಂಗ್ ಮಾಡ್ಬೋದಾ ಹಂಗ್ ಮಾಡ್ಬೋದಾ ಅಂತ. ಆ ಥರದ್ದೊಂದು ಗೈಡ್ ಇಲ್ಲ ನಮ್ಗೆ. ಇವಾಗ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋ ಕ್ಲಾರಿಟಿ ಇರ್ತಿರ್ಲಿಲ್ಲ. ಮನೇಲಿ ಒಂದ್ ವಾರ ಏನೇ ಆದ್ರೂ ವೀಕೆಂಡಲ್ಲಿ ಗೊತ್ತಾಗುತ್ತೆ, ವೀಕೆಂಡಲ್ಲಿ ಸರ್ ಹೇಳ್ತಾರೆ ಅನ್ನೋ ಒಂದು ಇದ್ರಲ್ಲೇ ಇರ್ತಾ ಇದ್ವಿ. ಬಟ್ ಆ ವೀಕೆಂಡಲ್ಲಿ ಸುದೀಪ್ ಸರೇ ಬರ್ಲಿಲ್ಲ. ಅವಾಗ ನಮ್ಗೆ ಇನ್ನೂ ಅವರ ಒಂದು ಇಂಪಾರ್ಟೆನ್ಸ್ ಗೊತ್ತಾಯ್ತು. ಇಲ್ಲ ಅಂದ್ರೂ ನಾವ್ ಎವ್ರಿ ವೀಕ್ ಸುದೀಪ್ ಸರಿ ಕಾಯ್ತಾನೆ ಇರ್ತಿದ್ವಿ, ಏನ್ ಹೇಳ್ತಾರೆ, ಯಾವ ವಿಷಯಕ್ಕೆ ಬೈತಾರೆ, ಯಾವ ವಿಷಯಕ್ಕೆ ಹೊಗಳ್ತಾರೆ ಅಂತ ಕಾಯ್ತಾ ಇದ್ವಿ. ಅದೇ ವಾರ ಪೂರ್ತಿ ನಾವೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾ ಇರ್ತೀವಿ, ಅವ್ರು ಬಂದು ಈ ತರಾನು ನೋಡ್ಬೋದಲ್ಲ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಕೊಡ್ತಾರೆ. ಸೊ ಅದು ನಮ್ ನೆಕ್ಸ್ಟ್ ವೀಕಿಗೆ ಹೆಲ್ಪ್ ಆಗ್ತಾ ಇತ್ತು. ಸುದೀಪ್ ಸರ್ನ ಬಿಟ್ಟು ಮೋಸ್ಟ್ಲಿ ಬೇರೆ ಯಾರೇ ಇದಲ್ಲಿ ನಡ್ಸ್ಕೊಟ್ರು ಅದಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ಅದೊಂದು ಸೆಟ್ ಮಾಡ್ಬಿಟ್ಟಿದ್ದಾರೆ ಸುದೀಪ್ ಸರ್. ಸೊ ಅವ್ರ ಜೊತೆ ನಾವು ಸ್ಟೇಜ್ ಶೇರ್ ಮಾಡೋದಾಗಿರ್ಲಿ, ಅಥವಾ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋದಾಗಿರ್ಲಿ, ಅವ್ರು ನಮಗೆ ಗೈಡ್ ಮಾಡೋದಾಗಿರ್ಲಿ, ವಿ ಆರ್ ಸೋ ಲಕ್ಕಿ ಅಂತ ಅನ್ಸ್ತು ನನಗೆ. ಬಿಕಾಸ್ ನಾನು ನಿಮ್ಗೆ ಹೇಳ್ದಂಗೆ ಐ ವಾಸ್ ನಥಿಂಗ್. ಸೊ ಆಲ್ ಆಫ್ ಅ ಸಡನ್ ಅಂತಲ್ಲ, ಇಟ್ ಟುಕ್ ಸೋ ಮೆನಿ ಇಯರ್ಸ್, ಬಟ್ ಸ್ಟಿಲ್ ಖುಷಿ ಆಗುತ್ತೆ ನಾವು ಅವ್ರ ಸಿನಿಮಾಗಳನ್ನೆಲ್ಲ ನೋಡ್ತಾ ಬೆಳೆದವರು. ಸೊ ಓಕೆ, ಯಾವ ವರ್ಷಕ್ಕೆ ನೀವು ಎಂಟ್ರಿ ಕೊಟ್ಟಿದ್ದು ಈ ಸಿನಿಮಾ ಬಣ್ಣದ ಲೈಫ್ಗೆ? ನಿಮ್ಗೆ 2019 ಅನ್ಸುತ್ತೆ, 19 ಎಂಟ್ರಿ ಕೊಟ್ಟಿರೋದು. ಓಕೆ, ಅದಾದ ಬಳಿಕ ಇಲ್ಲಿಯವರೆಗೆ ಜರ್ನಿ ಹೇಗಿತ್ತು? ಎಷ್ಟು ಕಷ್ಟ ಇತ್ತು, ಎಷ್ಟು ಸುಖ ಇತ್ತು, ಎಷ್ಟು ಖುಷಿ ಇತ್ತು, ಎಷ್ಟು ನೋವಿತ್ತು ಅಂತ ಹೇಳಿ. ಕೆಂಡ ಸಂಪಿಗೆ ಸೀರಿಯಲ್ ಆದಾಗ ಒಂದು ಬ್ರೇಕ್ ತಗೊಳ್ತೀರಾ, ಅನಾರೋಗ್ಯ ಏನಾಗಿತ್ತು ಆ ಸಂದರ್ಭದಲ್ಲಿ ಅಂತೆಲ್ಲ ಹೇಳಿ. ಕೆಂಡ ಸಂಪಿಗೆ ನನಗೆ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಈಗ ಚೆನ್ನಾಗಿ ಆಗ್ತಾ ಇದೆ. ಏನು ಗೊತ್ತಾ, ಈಗ ನಾನು ಹೆಂಗೆ ಅಂದರೆ, ಆ್ಯಸ್ ಅ ಪರ್ಸನ್ ನಾನು ವರ್ಕ್ ಮಾಡೋ ಜಾಗದಲ್ಲಿ ನಾನು ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೀನಿ. ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ. ಸೊ ಎಲ್ಲೋ ಒಂದು ಕಡೆ ಒಂದು ಈಗೋ ಹರ್ಟ್ ಆಗುತ್ತೆ, ಸೆಲ್ಫ್ ರೆಸ್ಪೆಕ್ಟಿಗೆ ಹರ್ಟ್ ಆಗುತ್ತೆ ಅಂದಾಗ
ನಾನು ಐ ಆಮ್ ನಾಟ್ ಸಮ್ವನ್ ಆ ಜಾಗದಲ್ಲಿ ಇರಕ್ಕೆ ನಂಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಕೆಲವೊಂದು ಡಿಸಿಷನ್ಸ್ ಮಾಡ್ಬೇಕಾಗಿ ಬರುತ್ತೆ. ಅದು ಬಿಟ್ರೆ ಇನಿಷಿಯಲ್ ಸ್ಟೇಜಲ್ಲಿ ಇವಾಗ ಏನಾಗುತ್ತೆ ಗೊತ್ತಾ, ಕರಿಯರ್ ಸ್ಟಾರ್ಟ್ ಆಗೋಕೆ ಮುಂಚೆ ಯಾವುದಾದ್ರೂ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಸಾಕಪ್ಪ, ಯಾವುದೋ ಒಂದು ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳಕ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಾ ಇರ್ತೀವಿ. ಹೋಗ್ತಾ 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 ಏನಾಗುತ್ತೆ, ಇವಾಗ ಇದಕ್ಕಿಂತ ಬೆಟರ್ ಏನೋ ಮಾಡಬೇಕು, ಇದಕ್ಕಿಂತ ಬೆಟರ್ ಏನೋ ಮಾಡಬೇಕು ಅಂತ ಆಗುತ್ತೆ. ಇನಿಷಿಯಲ್ ಅಲ್ಲಿ ಯಾವ ಥರ ಕಷ್ಟಗಳಿರುತ್ತೋ ಆ ಥರನೇ ಕಷ್ಟಗಳಿರಲ್ಲ. ನೆಕ್ಸ್ಟ್ ಇವಾಗ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ, ಚೂಸ್ ಮಾಡೋದ್ರಲ್ಲಿ ಕಷ್ಟ ಆಗುತ್ತೆ, ಯಾವ್ದು ಚೂಸ್ ಮಾಡಬೇಕು, ನೆಕ್ಸ್ಟ್ ಇದು ಹೆಂಗೆ ಹೆಲ್ಪ್ ಆಗುತ್ತೆ ನಮ್ಮ ಕರಿಯರ್ ಗ್ರೋತಿಗೆ ಅನ್ನೋ ಥರದ್ದು. ಸೊ ಅವಾಗ ಒಂಥರ ಕಷ್ಟ ಆದ್ರೆ ಇವಾಗ ಒಂಥರ ಕಷ್ಟ. ಅವಾಗ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ, ಈಗ ಯಾವ್ದು ಮಾಡ್ತಿದ್ಯಾ ಅಂತ ಕೇಳ್ತಾರೆ, ನೆಕ್ಸ್ಟ್ ಯಾವ್ದು ಅಂತ ಕೇಳ್ತಾರೆ. ಸೊ ಅದೆಲ್ಲದಕ್ಕೂ ಆನ್ಸರ್ ಮಾಡ್ಬೇಕಾಗಿರುತ್ತೆ, ನಾವು ಏನ್ ಮಾಡ್ಬೇಕು ಅನ್ನೋ ಡಿಸೈಡ್ ಮಾಡ್ಬೇಕಾಗಿರುತ್ತೆ. ಎಲ್ರಿಗೂ ಅದೇ ಕರಿಯರ್ ಸ್ಟಾರ್ಟ್ ಆಗೋಕ್ ಮುಂಚೆ ಎಲ್ರೂ ಒಂದ್ ರೀತಿ ಕಷ್ಟಪಟ್ಟಿರ್ತಾರೆ. ಅದೇ ರೀತಿ ನನಗೂ ಕಷ್ಟ ಆಯ್ತು. ಬಟ್ ಲಕ್ಕಿಲಿ ಏನಂದ್ರೆ ನಾನು ಹೇಳಿದ್ನಲ್ಲ, ಯುವರತ್ನ ಸೆಟ್ಟಲ್ಲೇ ಅಷ್ಟು ವರ್ಷದಿಂದ ಇದ್ದಂತ ಸ್ಟೂಡೆಂಟ್ಸ್ಗಳು ಇವತ್ತಿಗೂ ದೇ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್. ಅಂದ್ರೆ ಏನೋ ಒಂದು ಆಪರ್ಚುನಿಟಿಗೋಸ್ಕರ. ಹಂಗ್ ನೋಡಕ್ ಹೋದ್ರೆ ನನ್ಗೆ ಐ ಫೀಲ್ ಸೋ ಬ್ಲೆಸ್ಡ್. ಓಕೆ, ಏನೋ ಒಂದು ಆಗ್ತಾ ಇದೆ ನನ್ನ ಲೈಫಲ್ಲಿ ಅಂತ. ನನ್ಗದ್ ನೋಡಿ ನನ್ಗೆ ಏನ್ ಅರ್ಥ ಆಗಿರೋದಂದ್ರೆ, ನಮ್ಗೆ ಅಂತ ಬರ್ತಿದ್ರೆ ಅದು ನಮ್ಗೆ ಸಿಕ್ಕೇ ಸಿಗುತ್ತೆ. ಸೊ ಅದಕ್ಕೆ ನಾವು ಏನು ಎಫರ್ಟ್ಸ್ ಹಾಕಬೇಕು ಅದನ್ನ ಹಾಕ್ಬೇಕಷ್ಟೆ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ, ಅನ್ನದ ಬೆಲೆ ಗೊತ್ತಾಗುತ್ತೆ, ಕೆಲವು ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನೀವು ಅಲ್ಲಿ ಅದೊಂದು ಬೇರೆಯದೇ ಪ್ರಪಂಚ, ಒಂದೇನೋ ಪಾಠ ಕಲಿಯಕ್ಕೆ ಹೋದಂಥ ಒಂದು ಅನುಭವ ಖಂಡಿತ ನಿಮ್ಗಾಗುತ್ತೆ. ಏನೇನು ಅನುಭವ ಸಿಕ್ತು ನಿಮಗೆ ಸ್ಪೆಷಲ್ ಆಗಿ ಅಂತ ಹೇಳಿ? ಅದೇ ನನಗಿವಾಗ ಬಿಗ್ ಬಾಸ್ಗೆ ಮುಂಚೆ ನಾವು ಲೈಫಲ್ಲಿ ಎಷ್ಟೋ ವರ್ಷಗಳಲ್ಲಿ ಆಗೋವಂಥ ಸಿಚುಯೇಷನ್ಸು ಬಿಗ್ ಬಾಸ್ ಮನೇಲಿ 3 ತಿಂಗಳಲ್ಲೇ ಕ್ರಿಯೇಟ್ ಆಗೋಗುತ್ತೆ. ಆ ಸಿಚುಯೇಷನ್ಸ್ ಹಂಗಂಗೆ ಕ್ರಿಯೇಟ್ ಆಗೋಗುತ್ತೆ. ಸೊ ಬಿಗ್ ಬಾಸ್ಗೆ ಮುಂಚೆನೂ ನಾನು ಏನೇನು ಫೇಸ್ ಮಾಡಿರ್ತೀವಿ ಲೈಫಲ್ಲಿ, ಅದೇ ಅಲ್ಲಿ 3 ಮಂತ್ಸಲ್ಲಿ ನಾವು ಫೇಸ್ ಮಾಡಿರ್ತೀವಿ. ಈಗ ಅನ್ನದ ಬೆಲೆ ಅಂತ ಹೇಳಿದ್ರಿ, ಬಿಗ್ ಬಾಸ್ ಮನೆಗೆ ಹೋಗಿ 2 ದಿನಕ್ಕೆ ನಮಗೆ ಊಟ ಮತ್ತು ನಿದ್ದೆಗೆ ಪ್ರಾಬ್ಲಮ್ ಆಯಿತು. ಅಂದರೆ ಗೊತ್ತಿಲ್ಲ, ನಮ್ಗೆ ಅದು ಕಷ್ಟ ಗೊತ್ತಾಗ್ಲಿ ಅಂತಾನೆ ಆ ಥರ ಸ್ಟಾರ್ಟ್ ಮಾಡಿದ್ರು. ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ಟೆ, ಹಿಂಗೆ ಇರುತ್ತೆ ಲೈಫು, ಇದಕ್ಕೆ ಅಡ್ಜಸ್ಟ್ ಆಗ್ಬೇಕು ನಾವು ಅಂತ. ಸೊ ಊಟದ್ದು ಬೆಲೆ ಸ್ಟಾರ್ಟಿಂಗ್ 2 ದಿನ ಊಟನೇ ಇರ್ಲಿಲ್ವಲ್ಲ, ಅವಾಗ ನನಗೆ ತುಂಬ ಅನಿಸ್ತಾ ಇತ್ತು, ಅಯ್ಯೋ ಒಂದು ಸ್ವಲ್ಪ ಒಂದು ತುತ್ತು ಸಿಕ್ಕಿದ್ರು ಸಾಕಪ್ಪ ಅನ್ನೋ ಥರ. ಇಲ್ಲ ಅಂದ್ರೂ ನಾವು ಹೊರಗಡೆ ಸ್ವಲ್ಪ ಕಮ್ಮಿನೇ ತಿನ್ನೋದು, ಜಾಸ್ತಿ ತಿನ್ಬೇಕು ಅಂತಲ್ಲ, 1-2 ತುತ್ತು ಸಿಕ್ಕರೆ ಸಾಕು ಅಂತ. ಆಮೇಲೆ ನಿದ್ದೆ, ನಾನು ಸಿಕ್ಕಾಬಡ ನಿದ್ದೆ ಮಾಡ್ತೀನಿ. ಅಂದ್ರೆ ನಂಗೆ ಬೇಜಾರಾದ್ರೂ ನಿದ್ದೆ ಮಾಡ್ತೀನಿ, ಖುಷಿ ಆದ್ರೂ ನಿದ್ದೆ ಮಾಡ್ತೀನಿ, ಒಟ್ಟಲ್ಲಿ ನಿದ್ದೆ ಮಾಡೋ ಥರ ಹುಡುಗಿ ನಾನು. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಿದ್ದೆಗೂ ಪ್ರಾಬ್ಲಮ್ ಆಗೋಯ್ತು. ಅದ್ ಬಿಟ್ರೆ ಅದೇ ಎಲ್ಲಾ ತರ ಸಿಚುಯೇಷನ್ಸ್ ಬಂತು, ಅದಕ್ಕೆ ನಾವು ಹೆಂಗ್ ರಿಯಾಕ್ಟ್ ಮಾಡ್ತಿದ್ವಿ, ಅದೇ ಗೇಮ್ ಅಷ್ಟೇ. ಓಕೆ, ಒಳ್ಳೆ ಗೆಳೆತನ, ಒಂದು ಒಳ್ಳೆ ಬಾಂಡಿಂಗ್ ಆಯ್ತು. ಅಂದ್ರೆ 100% ಒಂದು ಮನೇಲಿ ಇದ್ರೂ ಕೂಡ ಒಂದು ಸಣ್ಣ ಮನಸ್ತಾಪಗಳು ಬಂದ್ಬಿಡುತ್ತವೆ. ಈಗ ನಮ್ಮ ಮನೆಗಳಲ್ಲಿ ನಾವು ತಂದೆ ತಾಯಿ ಜೊತೆ, ಅದು ನಿಮ್ದು ಗಿಲ್ಲಿದು ಆ ಫ್ರೆಂಡ್ಶಿಪ್ ಇದೆಯಲ್ಲ, ಸೂಪರ್ ಆಗಿ ವರ್ಕೌಟ್ ಆಯ್ತು. ಕೊನೆ ತನಕ ನೀವು ಅದಂಗೇ ಮೇಂಟೈನ್ ಮಾಡಿದ್ರಿ. ಅದ್ರ ಬಗ್ಗೆ ಹೇಳೋದಾದ್ರೆ ಹೇಗ್ ಸಾಧ್ಯ ಅದು ಅಂತ ಹೇಳಿ? ಅದೇ ಫ್ರೆಂಡ್ಶಿಪ್ 2 ಕಡೆಯಿಂದನೂ ಹಂಗೆ ಇರಬೇಕು. ನಾನು ಫ್ರೆಂಡ್ಶಿಪ್ ವಿಷಯದಲ್ಲಿ ಹಂಗೆ, ಒಂದ್ಸಲಿ ನನಗೆ ಫ್ರೆಂಡು ಅಂತ ಆದ್ರೆ ನನಗೆ ಯಾವುದೇ ರೀತಿ ಜೆಲಸಿ ಇರಲ್ಲ, ಯಾವುದೇ ರೀತಿ ಕಾಂಪಿಟಿಷನ್ ಇರಲ್ಲ. ಜಸ್ಟ್ ಐ ಬಿ ಟ್ರಾನ್ಸ್ಪರೆಂಟ್, ಹಿಂಗೆ ಹಂಗಂದ್ರೆ ಹಂಗೆ ಐ ಬಿ ಡೈರೆಕ್ಟ್. ಗಿಲ್ಲಿನೂ ಹಂಗೆ ಇದ್ದ, ಏನೇ ಇದ್ರು ಡೈರೆಕ್ಟ್ ಆಗಿ ಹೇಳ್ತಿದ್ದ. ಆ್ಯಂಡ್ ಅವನಿಗೂ ಯಾವುದೇ ರೀತಿ ಯಾವುದೊಂದು ಕಾಂಪಿಟೇಷನು, ಜೆಲಸಿ ಆ ಥರದ್ದು ಯಾವುದೂ ಇರಲಿಲ್ಲ. ಸೊ ಹಂಗಾಗಿ ಅದು ಚೆನ್ನಾಗಿ ಕಾಣಿಸ್ತು ಅಂತ. ಓಕೆ, ಮೊನ್ನೆ ನಾನು ಮಳವಳ್ಳಿಗೆ ಹೋಗಿದ್ದೆ, ಅಲ್ಲಿ ಕೂಡ ಎಲ್ಲ ಕಿರ್ಚ್ತಿದ್ರು, ಯಾವಾಗ ಗಿಲ್ಲಿ ನೀವು ಕಾವ್ಯನ್ ಮದ್ವೆ ಆಗೋದು, ಈ ಥರದೆಲ್ಲ ಕಿರ್ಚ್ತಾ ಇದ್ರು. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಏನದು? ಅವ್ರು 100% ನನ್ನ ಒಳ್ಳೆ ಫ್ರೆಂಡ್, ಅವರು ನಾವು ಒಳ್ಳೆ ಫ್ರೆಂಡ್ಶಿಪ್ ಹಿಂಗೆ ಇರುತ್ತೆ ಅಂತ ಹೇಳಿದ್ರು. ಮೊನ್ನೆ ಬ್ರೇಸ್ಲೆಟ್ ಎಲ್ಲ ಹಾಕೊಂಡು ಹಂಗೆ ಇದ್ದಾರೆ ಅಂದ್ರೆ ಅವರು ಆ ಫ್ರೆಂಡ್ಶಿಪ್ ವ್ಯಾಲ್ಯೂ ಕೊಡ್ತಾರೆ. ಈ ಜನ ಇದನ್ನ ಬಯಸ್ತಾರಲ್ಲ, ಅದಕ್ಕೆ ಏನು ಹೇಳ್ತೀರಾ ಅಂತ ಹೇಳಿ? ಏನು ಹೇಳೋದು ಇವಾಗ, ಅವ್ರು ಆ ಥರ ಅನ್ಕೊಳ್ಳೋದನ್ನ ನಾನು ಅಪೋಸ್ ಮಾಡೋಕ್ಕಾಗಲ್ಲ, ಅವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವಿವಾಗ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಇರೋದ್ರಿಂದ ನೀವು ಹಂಗೆ ಅನ್ಕೊಂಡ್ಬಿಟ್ರಿ ಅಂತಲೂ ಹೇಳೋಕ್ಕಾಗಲ್ಲ. ಅವ್ರಿಗೆ ಹಿಂಗೆ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ನಾವೇ ಈ ಪರ್ಸ್ಪೆಕ್ಟಿವ್ಸ್ ಬಗ್ಗೆ ಮಾತಾಡ್ತಿರ್ತೀವಿ, ನಿನ್ನ ಪರ್ಸ್ಪೆಕ್ಟಿವ್ ಅದು, ನನ್ನ ಪರ್ಸ್ಪೆಕ್ಟಿವ್ ಇದು ಅಂತ. ಸೊ ಆ ಜನರ ಪರ್ಸ್ಪೆಕ್ಟಿವ್, ನನ್ನ ಪರ್ಸ್ಪೆಕ್ಟಿವ್ ಇದೆ. ಅಂದರೆ ಇಟ್ಸ್ ಅ ಕ್ಲಿಯರ್ ಫ್ರೆಂಡ್ಶಿಪ್. ಅದನ್ನ ನೀವು ಮನೆ ಒಳಗಡೆನೂ ನೋಡಿದ್ದೀರಾ, ಹೊರಗಡೆನೂ ಅದಂಗೆ ಲೈಕ್ ನಾರ್ಮಲ್ ಫ್ರೆಂಡ್ಸ್ ಆಗೇ ಇದ್ದೀವಿ ಅಷ್ಟೇ. ಓಕೆ, ಅಪ್ಪ ಅಮ್ಮನ ಬಗ್ಗೆ ಹೇಳೋದಾದ್ರೆ, ಮಂಡ್ಯದಿಂದ ಬಂದು ಇಲ್ಲಿ ಬೆಂಗಳೂರಿನಲ್ಲಿ ಲೈಫ್ ಕಟ್ಕೊಂಡು
ಇವತ್ತು ಮನೆಗೆ ಹೆಣ್ಮಕ್ಳು ಯಾವತ್ತು ಸ್ಟ್ರಾಂಗ್ ಆಗಿರ್ತಾರಂತೆ, ಅಂತೆಯೇ ನೀವು ಕೂಡ ಮನೆಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಕಷ್ಟದ ದಿನಗಳಲ್ಲಿ ಇಲ್ಲ ನಾನೇನೋ ಮಾಡಬೇಕು ಅಂತ ಮನೆಗೆ ಪಿಲ್ಲರ್ ಆದಂಥವ್ರು ನೀವು. ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ತಂದೆ ತಾಯಿ ಬಗ್ಗೆ, ಸ್ಟ್ರಗಲ್ ಲೈಫ್ ಬಗ್ಗೆ, ಹೇಗಿತ್ತು ಲೈಫು ಅವಾಗೆಲ್ಲ ಅಂತ ಹೇಳಿ? ಯಾಕಂದರೆ ಈಗ ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಜನ ಇದ್ದಾರೆ, ಹೆಂಗಿತ್ತು ನಮ್ಮ ಕಾವ್ಯ ಲೈಫು ಅನ್ನೋದನ್ನು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಾನು ಅದೇ ಹೇಳಿದ್ನಲ್ಲ, ಬಿಗ್ ಬಾಸ್ ಮನೆ ಒಳಗಡೆನು ನಾನು ಎಲ್ಲೂ ಅಂದರೆ ನಂಗೆ ಹಿಂಗೆ ಕಷ್ಟ ಆಗಿತ್ತು ಅಥವಾ ಆಲ್ ದೀಸ್ ಸ್ಟ್ರಗಲ್ಸ್ ನಾನು ಫೇಸ್ ಮಾಡಿದ್ದೆ ಅನ್ನೋದನ್ನ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಬಿಗ್ ಬಾಸ್ ಮನೇಲಿ ಆ ಥರದೊಂದು ಸಿಚುಯೇಷನ್ ಕ್ರಿಯೇಟ್ ಆಯಿತು ಅಂದಾಗ ಐ ಕುಡಂಟ್ ಡಿನೈ ಆನ್ ದ್ಯಾಟ್. ಹೇಳಬೇಕು ಅಂತ ಹೇಳಿದೆ. ಅದೇ ನನಗೆ ಎಲ್ಲರ ಲೈಫಲ್ಲೂ ಆ ಸ್ಟ್ರಗಲ್ಸು ಕಷ್ಟಗಳು ಇದ್ದೇ ಇರುತ್ತೆ. ಹಾಗೆ ಇನಿಷಿಯಲ್ ಡೇಸಲ್ಲಿ ನಮಗೂ ಆ ಪ್ರಾಬ್ಲಮ್ಸ್ ಇತ್ತು, ಕಷ್ಟಗಳಿತ್ತು. ಬಟ್ ಯಾವತ್ತೂ ಇಲ್ಲಿಗೆ ಇಷ್ಟೇ ಲೈಫು ಅಂತ ಅಂದ್ಕೊಳ್ಳಲಿಲ್ಲ. ಆ್ಯಂಡ್ ನನಗೆ ಎಸ್ಪೆಷಲಿ ನನ್ನ ಫ್ಯಾಮಿಲಿ ತುಂಬ ಸಪೋರ್ಟಿವ್. ನಾನು ಏನೇ ಮಾಡ್ತೀನಿ ಅಂದರೂ ಅಂದರೆ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ಕಾಲೇಜ್ ಸ್ಕೂಲ್ ಡೇಸಲ್ಲೆಲ್ಲ ತುಂಬ ಕಂಟ್ರೋಲ್ಡ್ ಆಗೇ ಇಟ್ಕೊಂಡಿದ್ದು. ಅಂದರೆ ಮನೆಯಿಂದ ಹೊರಗಡೆ ಕಾಲಿಡೋಕ್ಕೂ ನನ್ನ ಪರ್ಮಿಷನ್ ಬೇಕಾಗಿತ್ತು, ನಮ್ಮ ಅಪ್ಪ ಅಮ್ಮನ ಪರ್ಮಿಷನ್. ನಾನು ಎಲ್ಲಿ ಹೋಗ್ತಿದ್ದೀನಿ, ಜಸ್ಟ್ ಒಂದು ಬಾಲ್ಕನಿಲಿ ಹೋಗಿ ನಿಂತ್ಕೊಳ್ಳೋಕ್ಕೂ ನನಗೆ ಇಲ್ಲಿ ಹೋಗಿ ನಿಂತ್ಕೊಳ್ತೀನಿ, ಅಷ್ಟು ಸ್ಟ್ರಿಕ್ಟು. ಅಪ್ಪನ ಅಮ್ಮನ ಇಬ್ರು ಸ್ಟ್ರಿಕ್ಟೇ. ಅಂದರೆ ನಮ್ಮಮ್ಮ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋರು, ಆಯ್ತು ಪುಪ್ಪ ಅಥವಾ ಆಯ್ತು ಅಂತ ಹೇಳೋರು. ನಾವು ಅಪ್ಪ ಹಂಗೆಲ್ಲ ನೋ ಅನ್ನೋ ಥರ ಇದ್ದಿದ್ದು. ಒಂದ್ಸಲ ಏನಾಗಿತ್ತು, ಮನೆ ಹತ್ರ ಆರ್ಕೆಸ್ಟ್ರಾ ಆಗ್ತಿತ್ತು ಗಣೇಶ ಹಬ್ಬಕ್ಕೆ. ನನಗೆ ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಮಾಡಬೇಕು, ಈ ಸ್ಟೇಜ್ ಮೇಲೆಲ್ಲ ಡ್ಯಾನ್ಸ್ ಮಾಡೋದಲ್ಲ ಒಂಥರ ಏನೋ ಇಂಟ್ರೆಸ್ಟ್ ಮಾಡಬೇಕು ಅಂತೆಲ್ಲ. ನಾನು ನಮ್ಮ ನೇಬರ್ಸ್ ಎಲ್ಲ ಹುಡುಗಿರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು, ಮಾಡೋಣ ಅಂತ. ನಾನು ನಮ್ಮಮ್ಮಂಗಮ್ಮ ನಾನು ಮಾಡ್ತೀನಮ್ಮ ಹೋಗಿ ಪ್ಲೀಸ್, ನಾನು ಇಲ್ಲಿ ಇವರೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು ನಾನು ಹೋಗಿ ಮಾಡ್ತೀನಿ ಅಂತ. ನಿಮ್ಮಪ್ಪ ಬೇಡ ಬೇಡ ಬೇಡ, ಅಲ್ಲೆಲ್ಲ ಅಷ್ಟು ಜನ ಇರ್ತಾರೆ, ಅಲ್ಲೆಲ್ಲ ಹುಡುಗರು ಇರ್ತಾರೆ, ಬೇಡ ಆ ಥರ ಹೇಳಿದರು. ನಾನು ಅಳ್ತಾ ಕೂರ್ತಿದ್ದೆ. ಹಂಗೂ ಗೊತ್ತಿಲ್ಲದೆ ಒಂದೆರಡು ದಿನ ಹೋಗಿ ಪ್ರಾಕ್ಟೀಸು ಮಾಡಿರ್ತೀನಿ, ಗೊತ್ತಿಲ್ಲದೆ ಹೋಗಿ ಮಾಡ್ಬೇಡ ಅಂತ. ಆಮೇಲೆ ಗೊತ್ತಾಗಿ ಯಾರೋ ಹೇಳ್ಬಿಟ್ಟು ಬೈಸ್ಬಿಟ್ಟು ಬೇಡ ಅಂತ ಕಳಿಸಿದ್ರು. ಆ ಗ್ರೂಪ್ ಡ್ಯಾನ್ಸ್ ಎಲ್ಲ ಆದಮೇಲೆ ನೋಡಕ್ಕೆ ಅಟ್ಲೀಸ್ಟ್ ಕರ್ಕೊಂಡು ಹೋಗಿ ಅಂತೀನಿ, ಅದಕ್ಕೂ ಕರ್ಕೊಂಡು ಹೋಗಲ್ಲ. ಆಮೇಲೆ ಸರಿ ನಾನು ಗೊಳೋ ಅಂತ ಅಳ್ತಿದ್ದು ನೋಡಿ ಆಯ್ತು ಅಂದ್ಬಿಟ್ಟು ಆಯ್ತು ಒಬ್ಳೆ ಒಂದು ಸಾಂಗ್ ಹಾಕಿ ನಿಲ್ಲಿಸಿ ಡ್ಯಾನ್ಸ್ ಮಾಡಿಸಿದ್ರು ಅಲ್ಲೇ. ಸೊ ಅಂದ್ರೆ ನಾನು ಹೇಳ್ತಿರೋದು ಅಷ್ಟು ಸ್ಟ್ರಿಕ್ಟು, ಬೇಡ ಅಂದರೆ ಅವ್ರಿಗೆ ಹೆಂಗೆ ಅಂದರೆ ಹೆಣ್ಮಕ್ಳನ್ನ ಕೈಯಲ್ಲಿ ಕೆಂಡ ಇಟ್ಕೊಂಡಂಗೆ ಅನ್ನೋ ಥರ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು. ಸೊ ಅಷ್ಟು ಸೂಕ್ಷ್ಮವಾಗಿ ಇದು ಮಾಡಿದ್ದು. ಬಟ್ ಅದೇ ಆ ಕಾಲೇಜ್ ಸ್ಕೂಲ್ ಲೈಫಲ್ಲೆಲ್ಲ ಹಾಗೆ ಇತ್ತು. ನಾನು ಇಂಡಸ್ಟ್ರಿಗೆ ಎಂಟ್ರ್ ಆದಮೇಲೂ ನನಗೆ ನಾನೇ ಒಂದು ಇಂಡಿಪೆಂಡೆಂಟಾಗಿ ಡಿಸಿಷನ್ಸ್ ತೊಗೋಬೋದು, ನಾನು ಕರೆಕ್ಟಾಗಿ ಡಿಸಿಷನ್ಸ್ ತೊಗೋತೀನಿ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಬರೋವರೆಗೂ ನನಗೆ ಅವರು ಇಬ್ಬರು ಜೊತೆಲೇ ಇದ್ದರು, ಹಿಂಗೆ ಹಂಗಂಗೆ ಅಂತ. ಇವತ್ತು ಅವರು ನಾನು ಹೇಳಿದ್ನಲ್ಲ, ನೀನು ಏನೇ ಡಿಸೈಡ್ ಮಾಡಿದ್ರು ಯೋಚನೆ ಮಾಡಿನೇ ಮಾಡಿರ್ತೀಯ ಅನ್ನೋ ಒಂದು ನಂಬಿಕೆ ಬಂದಿದೆ ಅವರಿಗೆ. ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ, ಮುಂದೇನು ಉಳಿಸ್ಕೊಂಡು ಹೋಗ್ತೀವಿ. ಎಷ್ಟು ಬಟ್ಟೆ ತಗೊಂಡೋಗಿದ್ರಿ ಕಾವ್ಯ? ಅಂದರೆ ಕಳಿಸ್ತಾ ಇದ್ರು, ಒಂದು ಓವರಲ್ಲಿ ಎಷ್ಟು ಬಟ್ಟೆ ತಗೊಂಡು ಒಂದು ಇನ್ವೆಸ್ಟ್ ಅಂತ ಮಾಡಿರ್ತೀವಿ, ಎಷ್ಟು ಇನ್ವೆಸ್ಟ್ ಮಾಡಿರ್ಬೋದು ಹಬ್ಬ ಕಾವ್ಯ ಅಂತ ಹೇಳಿ? ಹೇಳಲ್ಲ, ಎಲ್ಲ ಏನಕ್ಕೆ ಖುಷಿ ಅದು ಒಂಥರ. ಏನಿಲ್ಲ ಜಾಸ್ತಿ ಅಂದರೆ ಟೀಮ್ ಅವರು ಹೇಳ್ಬಿಟ್ಟಿದ್ರು, ಒನ್ ಮಂತಿಗೆ ಆಗಷ್ಟು ತೊಗೊಂಬನ್ನಿ, ಒಂದು 3-4 ವೀಕ್ಸಿಗೆ ಅಷ್ಟೇ ತೊಗೊಂಡು ಬಂದಿರಿ, ಇನ್ನು ಮಿಕ್ಕಿದೇನಿದ್ರು ನಾವು ಆಮೇಲೆ ಕಳ್ಸಿಕೊಡ್ತೀವಿ ಅಂತ ಅಷ್ಟನ್ನೇ ತೊಗೊಂಡು ಹೋಗಿದ್ದೆ. ಅದಾದಮೇಲೆಲ್ಲ ಕಳ್ಸಿಕೊಟ್ಟಿದ್ದು ಅಷ್ಟೇ. ಓಕೆ, ಸುದೀಪ್ ಸರ್ ಕೈ ರುಚಿ ತಿಂತೀರಾ? ಹೇಗಿತ್ತು ಫೀಲು? ಅಲ್ಲ ಅವರು ಆ್ಯಂಡ್ ಬೇರೆಯವರೆಲ್ಲ ಉಳಿದವರು ಈ ನಾನ್ ವೆಜ್ಗೆಲ್ಲ ಅಂದರೆ ಆಸೆ ಪಡುವಾಗೆಲ್ಲ ನಿಮಗೆ ಯಾವ ಥರ ಫೀಲ್ ಆಗ್ತಿತ್ತು ಅಂತ? ನನಗೆ ನಿಜ ಹೇಳ, ನನಗೆ ಊಟಕ್ಕೆ ಹಿಂಗೆಲ್ಲ ಮಾಡೋದು ಐ ಆಮ್ ನಾಟ್ ದಟ್ ಪರ್ಸನ್. ಬಟ್ ಅಲ್ಲಿ ರೆಗ್ಯುಲರಾಗಿ ನಾವೇನೋ ತಿಂದು ಏನೋ ಹೊಸದಾಗಿ ಊಟ ಬಂದರೆ ಒಂಥರ ಏನೋ ಸರ್ಪ್ರೈಸಿಂಗ್, ಓ ವಾವ್ ಇದು, ಓ ವಾವ್ ಅದು ಅನ್ನೋ ಥರ. ಅವರಿಗೆಲ್ಲ ಚಿಕನ್ ಮಟನ್ನು ಕ್ರೇಜು, ನನಗೆ ಅದೆಲ್ಲ ನನಗೆ ಇಂಟ್ರೆಸ್ಟೇ ಇರ್ತಿಲ್ಲ. ನನಗೇನೋ ಒಂದು ಮಶ್ರೂಮ್ ರೈಸೋ ಅಥವಾ ಆ ಥರದ್ದು ಸಿಕ್ಕಿದ್ರು ಸಾಕು, ಬಿರಿಯಾನಿ ಸಾಕು, ತಿನ್ಕೋತೀನಿ. ಅದೂ ಅಷ್ಟೇ, ಒಂದು 2 ಸ್ಪೂನ್ ತಿಂತೀನಿ ಅಷ್ಟೇ. ಮತ್ತು ಅಂದರೆ ಮತ್ತೆ ಅಲ್ಲಿ ನಾವು ಸ್ವಲ್ಪ ತಿಂದು ಹೊಟ್ಟೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದೆ, ಜಾಸ್ತಿನೂ ಸೇರ್ತಿರ್ಲಿಲ್ಲ. ಸೊ ನನಗೆ ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟೇ ತಿಂತೆ. ಹೊರಗೆ ಬಂದಮೇಲೆ ಏನು ಇಷ್ಟಪಟ್ಟು ಅಮ್ಮನ ಹತ್ರ ಮಾಡಿಸ್ಕೊಂಡು ತಿಂದ್ರಿ ಅಂತ? ಇನ್ನೂ ಏನೋ ಆ ಥರ ಅಂದರೆ ನನಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ, ಅದನ್ನು ಮಾಡಿಕೊಟ್ಟಿದ್ರು, ಅಲ್ಲಿಗೂ ಕಳಿಸ್ಕೊಟ್ಟಿದ್ರು ಒಂದ್ಸಲ, ಮನೆಯಿಂದ ಊಟ ಬರುತ್ತಲ್ಲ ಅವಾಗ. ಓಕೆ, ಅದನ್ನು ತಿಂದೆ. ಓಕೆ, ಈಗ ಮುಂದೆ ಆಯ್ಕೆ ಸೂಪರ್ ಆಗಿರಬೇಕು, ಯಾವುದೇ ಆದರೂ ಒಂದು ಜನ ಅಂತೂ ನಾನಾಗಲೇ ಹೇಳಿದ್ರೆ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ. ಕಾವ್ಯ ಅಂದರೆ ಕಾವ್ಯಂದೇ ಆದಂಥ ಒಂದು ಅಭಿಮಾನಿ ಬಳಗ ಕ್ರಿಯೇಟ್ ಆಗಿದೆ. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಸಿನಿಮಾನ ಅಥವಾ ಹೇಗೆ, ಯಾವ ಥರ ಇರುತ್ತೆ ಆಯ್ಕೆಗಳು? ಡ್ರೀಮ್ ಏನಿದೆ ಸಿನಿಮಾ ಅಂತ ಬಂದರೆ? ನೀವು ಕೊತ್ತಲ್ವಾಡಿ ಮಾಡುವಾಗಲೂ ಹೇಳಿದ್ದೆ, ಸಿನಿಮಾ ಮಾಡಬೇಕು ಅಂತ ಯಾವತ್ತೂ ಕನ್ಸ್ಕೊಂಡೋಳಲ್ಲ ಅಂತ. ಬಟ್ ಅದೇ ಅದೊಂದು ಡೋರ್ ಓಪನ್ ಆಗಿದೆ, ನನಗೆ ಆಪರ್ಚುನಿಟೀಸ್ ಬರ್ತಾ ಇದೆ ಅಂತಂದರೆ
ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಈಗ ಏನು ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಇದ್ದೀನಿ, ಬ್ಲ್ಯಾಂಕ್ ಆಗಿದ್ದೀನಿ. ನೋಡಬೇಕು ಏನು ಡಿಸೈಡ್ ಮಾಡಬೇಕು. ಓಕೆ, ಗಿಲ್ಲಿ ಈ ಥರ ಎಲ್ಲ ನಿಮ್ಗೆ ತೊಂದರೆ ಕೊಡೋದ್ರ ಬಗ್ಗೆ ಬಂದ ಬಳಿಕ ಅಂದರೆ ಅದು ಕ್ಯೂಟ್ ನಿಮ್ಮ ಒಂದು ಅಪ್ಪ ಅಮ್ಮ ಏನು ಹೇಳಿದ್ರು ಹೊರಗೆ ಬಂದ ಬಳಿಕ? ಏನೂ ಹೇಳಿಲ್ಲ. ಇವಾಗ ನನ್ನ ಮನೇಲಿ ನನ್ನ ಕಸಿನ್ಸ್, ನಾನು ಹೇಳಿದ್ನಲ್ಲ, ನನ್ನ ತಮ್ಮ, ನಮ್ಮ ಅಣ್ಣ ಎಲ್ಲ ಅವ್ರು ಅದೇ ಹೇಳ್ತಿದ್ರು, ನಾವು ಕೊಡ್ತಿದ್ದ ಟಾರ್ಚರಲ್ಲಿ ಏನು ಒಂದು ಇಷ್ಟು % ಕೊಟ್ಟಿರ್ಬೋದೇನೋ ಅಷ್ಟೇ ಅವನು ಅಂತ. ಯಾಕಂದರೆ ಐ ಆಮ್ ಯೂಸ್ ಟು ಇಟ್. ಮನೇಲೂ ಅಷ್ಟೇ, ಅಲ್ಲಿ ಗಿಲ್ಲಿ ಏನೇನು ಆ ಥರ ಟಾರ್ಚರ್ ಕೊಡ್ತಾ ಇದ್ನಲ್ಲ, ಕಾವು 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 ಅಂತ ಏನು ಇದು ಮಾಡ್ತಾ ಇದ್ದ, ಹಾಗೆ ಇಲ್ಲೂ ನಮ್ಮ ಮನೇಲೂ ಅದೇ ಥರ ವಾತಾವರಣದಲ್ಲೇ ನಾನು ಬೆಳೆದಿದ್ರಿಂದ ನನಗೇನು ತುಂಬ ಹೊಸದು ಅಂತ ಅನಿಸಿಲ್ಲ. ಅವರು ಅದೇ ರೀತಿನೇ ನೋಡಿರೋದು. ತಮ್ಮನ ಬಗ್ಗೆ ಹೇಳೋದಾದ್ರೆ, ತಮ್ಮ ಕೂಡ ಒಂಥರ ಸ್ಟ್ರಾಂಗ್ ಆಗಿ ಒಂದು ತಂದೆ ಥರ ನಿಂತಂಗೆ ಕಾಣಿಸ್ತಿತ್ತು ನಮಗೆ. ಅವ್ರ ಬಗ್ಗೆ ಹೇಳೋದಾದ್ರೆ ಅದೇ, ಹೀ ಈಸ್ ಆಲ್ಸೋ ವೆರಿ ಸಪೋರ್ಟಿವ್. ಹೆಸ್ರಿಗೆ ತಮ್ಮ, ಬಟ್ ಅವ್ನ ಅಣ್ಣನ ಥರನೇ, ನನ್ನ ತಂಗಿ ಥರನೇ ಒಂದು ಟ್ರೀಟ್ ಮಾಡ್ತಾನೆ. ಸೊ ಅದೇ, ಹೀ ಈಸ್ ವೆರಿ ಸಪೋರ್ಟಿವ್. ನಾನು ಏನೇ ಮಾಡಿದ್ರು ಮನೇಲಿ, ನಾನು ಹೇಳಿದ್ನಲ್ಲ, ಕಂಪ್ಲೀಟ್ ಫ್ಯಾಮಿಲಿ ನನ್ನ ಮೇಲೆ ನಂಬಿಕೆ ಇಟ್ಟಿದೆ. ಓಕೆ, ಅಕ್ಕ ಏನೇ ಮಾಡಿದ್ರು ಚೆನ್ನಾಗಿ ಮಾಡ್ತಾಳೆ ಅನ್ನೋದು ನನ್ನ ಬೆನ್ನ ಹಿಂದೆ ಅವ್ನು ನಿಂತಿದ್ದಾನೆ. ಓಕೆ, ಕಾವ್ಯ ಅವರ ಲೈಫಲ್ಲಿ ಯಾವತ್ತಾದ್ರೂ ಲವ್ ಏನಾರು ಆಗಿದೆಯಾ ಅಂತ ಹೇಳಿ ಹೊರಗಡೆ ಇದ್ದಾಗ? ಇಲ್ಲ, ಕ್ರಶ್ ಅನ್ನೋದು ಯಶ್ ಸರ್ ಮೇಲೆ ಕ್ರಶ್ ಆಗಿತ್ತು. ಹೇಳಿದ್ದೆ ಅನ್ಸುತ್ತೆ. ಅದನ್ನ ಕೇಳುವಾಗ ಪುಷ್ಪಮ್ಮ ಏನು ಹೇಳಿದ್ದಾರೆ ನಿಮಗೆ ಅಂತ? ನಾ ಅಮ್ಮನ ಹತ್ರ ಹೇಳಿಲ್ಲ. ಓಕೆ, ಅಮ್ಮ ಫೋನ್ ಹೊರಗಡೆ ಬಂದಾಗ ಏನು ಹೇಳಿದ್ರು ಪುಷ್ಪಮ್ಮ ನಿಮಗೆ ಅಂತ? ನಾ ಹೇಳ್ದೆ ನಿನಗೆ ಹೋಗ್ಬೇಡ ಅಂತ, ನನ್ನ ಮಾತು ಮೀರಿ ನೀನು ಯಾವತ್ತೂ ನಿನಗೇನು ಸರಿ ಅನ್ಸುತ್ತೆ ಅದೇ ಅಲ್ವಾ ಮಾಡೋದು ನೀನು ಅಂದ್ರೂ ಹೋಗಿದ್ಯಾ, ಚೆನ್ನಾಗಿ ಆಡಿದೆ, ತುಂಬ ಚೆನ್ನಾಗಿ ಬಂತು, ನೋಡ್ತಾ ಇದ್ದೆ, ಓಕೆ ಚೆನ್ನಾಗಿ ಆಡಿದೆ ಅಂತ ಹೇಳಿದ್ರು. ಸೂಪರ್. ಶಿವಣ್ಣನ ಭೇಟಿ ಆದ್ರಿ ಅನ್ನೊಂದು ಇನ್ಫಾರ್ಮೇಶನ್ ನಮಗೆ ಸಿಕ್ತು. ಏನು ಹೇಳಿದ್ರು, ಏನು ಆಶೀರ್ವಾದ ಮಾಡಿದ್ರು? ಒಂಥರ ನಮಗೆ ಅವರು ಕಣ್ಣಿಗೆ ಕಾಣುವ ಶಿವ ಅಂತಾನೆ ಹೇಳ್ಬೋದು ಶಿವಣ್ಣ. ನಿಮ್ಗೆ ಅವ್ರಂದ್ರೆ ಬಹಳ ಪ್ರೀತಿ. ಏನು ಹೇಳಿದ್ರು ಅವರು? ಅದೇ, ಸಿನಿಮಾ ನೋಡಿದೆ, ನಿಂತು ಗೊತ್ತೆಲ್ಲ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ ಅಂತಂದ್ರು. ಅದೇ, ಬೆಸ್ಟ್ ವಿಶಸ್ ಹೇಳಿದ್ರು. ಓಕೆ, ಟೆಂಪಲ್ ವಿಜುವಲ್ ಗಮನಿಸ್ತಾ ಇದ್ದೆ ನಾನು. ಅಲ್ಲಿ ಅಪ್ಪನೇ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಕರ್ಕೊಂಡು ಅಷ್ಟು ಕ್ರೌಡ್ ನಡುವೆ ಬಂದು ಒಂದು ಫೋಟೋ ಕೇಳುವಾಗ ಅದು ಖುಷಿ ಇರುತ್ತೆ ಅಂತ. ಅದು ನಮ್ಮ ಅಪ್ಪ ಅಲ್ಲ, ಆ್ಯಕ್ಚುಲಿ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರೇ. ಬಟ್ ಅದೇ, ಇವಾಗ ಹೊರಗಡೆ ಜನ ಹೋಗ್ತಿದ್ದಂಗೆ ಅಷ್ಟು ಪ್ರೀತಿ ತೋರಿಸ್ತಿದಾರಲ್ಲ, ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಓಕೆ, ಇವಾಗ ಒಂದು ಸಿನಿಮಾ ಅಂತ ಬಂದಾಗ ಒಂದು ಆಯ್ಕೆ, ಒಂದು ಡ್ರೀಮ್ ಇರುತ್ತೆ ನಮಗೆ, ಈ ಥರದೊಂದು ಸಿನಿಮಾ ಮಾಡಬೇಕು, ಈ ಥರ ಇರಬೇಕು ಕತೆ ಅಂತ. ನಿಮಗಿರುವಂಥ ಡ್ರೀಮ್ ಏನು ಅಂತ ಹೇಳಿ, ಯಾವ ಥರದ ಕತೆ ನೀವು ಇಷ್ಟಪಡ್ತೀರಾ ಅಂತ ಹೇಳಿ? ಅದೇ, ಇವಾಗ ಕ್ಯಾರೆಕ್ಟರು ಕನ್ನಡದಲ್ಲಿ ಸ್ವಲ್ಪ ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗಳು ಕಮ್ಮಿ. ಸೊ ಆ ಥರದ ಕತೆಗಳು ಬಂದರೆ ನಿಜವಾಗ್ಲೂ ಖುಷಿಯಿಂದ ಮಾಡ್ತೀನಿ. ಓಕೆ, ಬಿಗ್ ಬಾಸ್ ಮನೇಲಿ ಯಾರು ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ ಅಂತ? ಎಲ್ಲರ ಫ್ರೆಂಡ್ಶಿಪ್ಪು ಕಂಟಿನ್ಯೂ ಮಾಡ್ತೀನಿ. ಯಾರ್ದು ಇವಾಗ ಅಲ್ಲಿ ಏನೇ ಆಗಿದ್ರು ಆಟ ಆಡಿದ್ದೀವಿ, ವಾಟ್ ಎವರ್ ಇಟ್ ಇಸ್, ಎಲ್ಲರ ಜೊತೆನೂ ಚೆನ್ನಾಗಿರ್ತೀನಿ. ರಾಶಿಕಾ ಬಗ್ಗೆ ಹೇಳೋದಾದ್ರೆ ಹೇಗಿತ್ತು ಅವ್ರ ಜೊತೆ ನಿಮ್ಮ ಒಡನಾಟ? ಒಳಗೆ ಸ್ಟಾರ್ಟಿಂಗಲ್ಲಿ ಅದೇ, ನನಗೂ ಅವಳಿಗೂ ಒಂದು ಸ್ವಲ್ಪ, ನಾನೇ ಹೇಳಿದ್ದೆ ನನಗೂ ರಾಶಿಗೂ ಅಷ್ಟು ವೈಬ್ ಮ್ಯಾಚ್ ಆಗಲ್ಲ ಅಂತ. ಬಟ್ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಸಿಕ್ತು. ಅವಳು ತುಂಬ ಕಲ್ತಿದ್ದಾಳೆ ಅಂತ ನನಗನ್ನಿಸ್ತು. ಅಂದರೆ ಮುಂಚೆಲ್ಲ ತುಂಬ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಿದ್ಲು, ಬಟ್ ಹೋಗ್ತಾ ಹೋಗ್ತಾ ಕಾಮಾಗಿ ಒಂದು ಯೋಚನೆ ಮಾಡಿ ಯಾರಾದರೂ ಹೇಳಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ತಿದ್ಕೊಂಡು ನಡೆದಿದ್ದಾಳೆ ಅವಳು. ಓಕೆ, ಅಶ್ವಿನಿ ಮೇಡಮ್ ಬಗ್ಗೆ ಹೇಳೋದಾದ್ರೆ? ಅಶ್ವಿನಿ ಮ್ಯಾಮ್ನೂ ಅಷ್ಟೇ. ಅಂದರೆ ಅವ್ರು ಏನು ಟೈಟಲ್ ಇದೆ ಛಲಗಾತಿ, ಶಿ ಇಸ್ ಆ್ಯಕ್ಚುಲಿ ಛಲಗಾತಿ ಅಂತಲೇ ನನಗನ್ಸಿತ್ತು. ಎದುರುಗಡೆ ಎಷ್ಟೇ ಜಗಳ ಆಡಿದ್ರು ಕೂಡ ಒಂದಿನ ಅವ್ರ ಹಿಂದೆ ನೀವು ಏನೂ ಮಾತಾಡಲಿಲ್ಲ. ಈಗ ಏನಾದ್ರು ಒಬ್ಬರಲ್ಲಿ ಸಿಟ್ಟು ಬಂದಾಗ ಹಿಂದೆ ಹೋಗ್ಬೇಕು ಅಂಥದ್ದು ಯಾವತ್ತೂ ಮಾಡಲಿಲ್ಲ. ಆ ಒಂದು ಗುಣದ ಬಗ್ಗೆ ಹೇಳೋದಾದ್ರೆ ಅದು ಮೊದಲಿಂದನೂ ಇತ್ತ ಹೇಗೆ ಅಂತ ಹೇಳಿ? ನನಗೆ ಇವಾಗ ವಾಟ್ ಎವರ್ ಇಟ್ ಇಸ್, ನಾನು ಹೊರಗಡೆನೂ ಏನಾದರೂ ಇದ್ರೆ ಡೈರೆಕ್ಟಾಗಿ ಹೇಳ್ತೀನಿ, ಪಾಸಿಟಿವ್ ಆರ್ ನೆಗೆಟಿವ್. ನನಗೆ ಅಂದರೆ ನಾನು ಹೆಂಗೆ ಅಂದರೆ, ಒಂದು ಪರ್ಸನ್ ಮೇಲೆ ನನಗೆ ನಿನ್ನ ಬಗ್ಗೆ ಈ ಒಪಿನಿಯನ್ ಇದೆ ಅನ್ನೋ ಕ್ಲಾರಿಟಿ ಕೊಟ್ಬಿಡ್ಬೇಕು. ಈಗ ನೆಗೆಟಿವ್ ಇದ್ರೂ ನೋಡು, ನನ್ನ ಮನಸ್ಸಲ್ಲಿ ಹಿಂಗೆ ಇರೋದು ನಿನ್ನ ಬಗ್ಗೆ ಅನ್ನೋದೇ ನಾನು ಇರೋದು. ಸೊ ಅಲ್ಲೂ ಹಾಗೆ ಇದ್ದೆ ಅಷ್ಟೇ. ಓಕೆ, ರಘು ಸರ್ ಬಗ್ಗೆ ಹೇಳೋದಾದ್ರೆ? ರಘು ಸರು ಈಸ್ ವೆರಿ ಟ್ಯಾಲೆಂಟೆಡ್. ಅಂದರೆ ಎಲ್ಲ ತುಂಬ ವಿಷಯಗಳೀಗ ಸ್ಪೋರ್ಟ್ಸ್ ಆಗಲಿ, ಆರ್ಟ್ ಆಗಲಿ, ಕುಕ್ಕಿಂಗ್ ಆಗಲಿ, ಎಲ್ಲ ವಿಷಯನೂ ಇನ್ ಡೆಪ್ತ್ ತಿಳ್ಕೊಂಡಿದ್ದಾರೆ. ಇಟ್ಸ್ ವೆರಿ ಡಿಫಿಕಲ್ಟ್. ಅಂದರೆ ನಾವು ಸುಮ್ಮನೆ ಏನೋ ಒಂದು ಇದ್ರ ಬಗ್ಗೆನ ಯಾವುದೋ ಒಂದು ಅಡುಗೆ ಗೊತ್ತಾ, ಇದು ಗೊತ್ತು ಅದು ಗೊತ್ತು, ಹಂಗಲ್ಲ. ಅವ್ರಿಗೆ ಯಾವ ಒಂದು ಏನಂತಾರೆ ಐಟಮ್ನ ಯಾವಾಗ ಹಾಕಬೇಕು, ಈಗ ಸಾಸಿವೆ ಹಾಕಿ ಜೀರಿಗೆ ಹಾಕೋದು ಇಲ್ಲ, ಜೀರಿಗೆ ಹಾಕಿ ಸಾಸಿವೆ ಹಾಕಬೇಕು, ಯಾಕಂದರೆ ಇದು ಅಂದರೆ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಇಲ್ಲಾಂದರೆ ಅದು ಜಾಸ್ತಿ ಬೇಯ್ಬಿಡುತ್ತೆ, ಆ ಥರದ್ದು ಇನ್ ಡೆಪ್ತ್ ತಿಳ್ಕೊಂಡಿದ್ದಾರೆ ತುಂಬ ವಿಷಯಗಳನ್ನ ಅವರು. ಓಕೆ, ಸೊ ರಕ್ಷಿತಾ ಬಗ್ಗೆ ಹೇಳೋದು?
ರಕ್ಷಿತಾ ಶಿ ಇಸ್ ವೆರಿ ಸ್ಮಾರ್ಟ್. ಅವಳು ಸ್ಮಾರ್ಟಾಗೆ ಆಟ ಆಡ್ಕೊ ಬಂದ್ಲು. ಅಂದರೆ ಅವಳಿಗೆ ಆಡಿಯನ್ಸ್ ಅಟೆನ್ಷನ್ ಹೆಂಗೆ ತಗೊಳ್ಳೋದು ಅನ್ನೋದು ಶಿ ವಾಸ್ ಅವೇರ್, ಬಿಕಾಸ್ ಅವಳು ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಅದು ಅವಳಿಗೆ ಹೆಲ್ಪ್ ಮಾಡ್ತು. ಓಕೆ. ಧನುಷ್ ಅದೇ, ಹೀ ಈಸ್ ಆಲ್ಸೋ, ಅವ್ನು ಫಸ್ಟಿಂದನೂ ಹೆಂಗೆ ಇದ್ದ ಕೊನೆಯವರೆಗೂ ಹಾಗೆ ಇದ್ದ. ಏನೋ ಆಟಕ್ಕೋಸ್ಕರ ನಾನೇನೋ ಮಾಡಬೇಕು ಅನ್ನೋ ಒಂದು ಇದು ಮಾಡಲಿಲ್ಲ ಅವನು. ಆ್ಯಂಡ್ ಹಿ ವಾಸ್ ವೆರಿ ಸ್ಟ್ರಾಂಗ್ ಎಟ್ ಟಾಸ್ಕಲ್ಲೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ದ. ಓಕೆ. ಧ್ರುವ್ ಅಂತ ಅವ್ರ ಬಗ್ಗೆ ಧ್ರುವ್ ಬಗ್ಗೆ ನಾನು ಅವ್ರ ಜೊತೆ ಅಷ್ಟು ಕೂತು ಮಾತಾಡಿದ್ದೆಲ್ಲ ಇಲ್ಲ. ಸೊ ಅವ್ರು ತುಂಬ ದೇವ್ರ ಭಕ್ತರು ಅನ್ನೋದು ನನಗೆ. ಓಕೆ. ಏನು ನಿಮ್ಮ ಲೈಫಲ್ಲಿ ಈಗ ಒಂದು ಅಮ್ಮನಿಗೊಂದು ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಥವಾ ಅಪ್ಪನಿಗೊಂದು ನಾನು ಗಿಫ್ಟ್ ಕೊಡಬೇಕು ಅಂತ ಒಂದು ಡ್ರೀಮ್ ಇರುತ್ತೆ. ನಿಮಗೆ ತಂದೆಗೆ ಅಂತ ಬಂದಾಗ ಏನು ಗಿಫ್ಟ್ ಕೊಡಬೇಕು ಅಂತ ಆಸೆ ಇದೆ, ತಾಯಿಗೆ ಅಂತ ಬಂದಾಗ ಏನು ಗಿಫ್ಟ್ ಕೊಡಬೇಕು ಅಂತ ಆಸೆ ಇದೆ ಅಂತ? ಆ ಥರ ಏನೋ ಅಂದರೆ ನಾನು ಸ್ವಲ್ಪ ಫ್ಯಾಮಿಲಿ ವಿಷಯದಲ್ಲಿ ಫ್ಯಾಮಿಲಿಯವ್ರ ಹತ್ರ ಆ ಪ್ರೀತಿ ಎಕ್ಸ್ಪ್ರೆಸ್ ಮಾಡೋದು ಅದೆಲ್ಲ ಸ್ವಲ್ಪ ಕಮ್ಮಿ. ಬಟ್ ಪ್ರೀತಿ ಇರುತ್ತೆ, ಏನೋ ಗಿಫ್ಟ್ ಕೊಟ್ಟು. ಅವರು ಅಷ್ಟೇ, ನಾವು ಅಷ್ಟೇ. ಮನೇಲಿ ಆ ಥರದ ವಾತಾವರಣ ಇಲ್ಲ, ಏನೋ ಒಂದು ಕೊಟ್ಟು ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ. ಹಂಗೆ ಹೋಗ್ತಾ ಹೋಗ್ತಾ ಏನೋ ಒಂದು ಇಲ್ಲ ಇದು ಬೇಕು ಅಂತಂದ ಕೊಡಿಸೋದು, ಆ ಥರದ್ದಿದೆ. ಬಿಟ್ಟರೆ ಬೇರೆ ಥರದ್ದು ಅದು ಏನು ಕೊಡಬೇಕು ಅದೆಲ್ಲ ಯೋಚನೆ ಮಾಡಿಲ್ಲ. ಓಕೆ. ಗಿಲ್ಲಿ ಅವ್ರು ಹೇಳ್ತಾ ಇದ್ರು ತುಂಬ ಟ್ರಿಪ್ ಪ್ಲ್ಯಾನ್ ಆಗ್ತಾ ಇತ್ತಂತೆ ಬಿಗ್ ಬಾಸ್ ಮನೇಲಿ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಹಂಗೆ ಎಂಜಾಯ್ ಮಾಡಿ. ಈಗ ಎಲ್ಲಿಗೆ ಹೋಗೋ ಪ್ಲ್ಯಾನ್ ನಡೀತಾ ಇದೆ ಅಂತ ಹೇಳಿ ನಾನು ಹೇಳಿದೆ. ಅವ್ರು ಒಳಗಡೆ ಎಲ್ಲ ಟ್ರಿಪ್ ಪ್ಲ್ಯಾನ್ ಮಾಡುವಾಗ ಇದು ಯಾವುದು ಎಕ್ಸಿಕ್ಯೂಟ್ ಆಗಲ್ಲ, ಎಲ್ಲ ನಿಮ್ಮ ಲೈಫಲ್ಲಿ ಬ್ಯುಸಿ ಆಗ್ತೀರಾ, ಯಾರು ಕಾಲ್ಗೂ ಸಿಗಲ್ಲ ಅಂತ. ಈಗ ಯಾರು ಕೋಆರ್ಡಿನೇಟ್ ಮಾಡಿರಲ್ಲ. ಐ ಆಮ್ ವೆರಿ ಶ್ಯೂರ್ ಅಬೌಟ್ ಇಟ್. ಯಾಕಂದರೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಸದ್ಯಕ್ಕೆ ಯಾವುದೂ ಇಲ್ಲ. ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ತಿದ್ದೀನಿ ಎಲ್ಲಾದರೂ ಹೋಗಿ ಬರೋಣ ಅಂತ. ಓಕೆ. ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ನಡೀತಾ ಇರುವಾಗ ಹೊರಗೆ ಲಾಠಿ ಏಟು ಬೀಳ್ತಾ ಇತ್ತು. ಅಷ್ಟು ಕ್ರೌಡು ನಿಮ್ಮ ಮತ್ತೆ ಗಿಲ್ಲಿಯವರ ಅಭಿಮಾನಿಗಳು ಸೇರ್ಬಿಟ್ಟಿದ್ರು ಜಾಸ್ತಿ. ಲಾಠಿ ಏಟ್ ಆಗ್ತಿದ್ವಿ, ಏಟು ಬೀಳ್ತಾ ಇದ್ವಿ, ಎಲ್ಲ ಚೆಲ್ಲಪಿಲ್ಲಿಯಾಗಿ ಓಡ್ತಿದ್ರು. ಆ ವಿಚಾರಗಳು ನಿಮ್ಗೆ ಗೊತ್ತಿತ್ತ ಒಳಗೆ ಇದ್ದಾಗ ಅಂತ ಹೇಳಿ? ಇಲ್ಲ, ಒಳಗಿದ್ದಾಗ ನಮ್ಗೆ ಐಡಿಯಾನೇ ಇಲ್ಲ. ಬಟ್ ಹೊರಗಡೆ ಬಂದಮೇಲೆ ಈ ಥರದ್ದೆಲ್ಲ ಆಗಿದೆ ಅಂತಂದಾಗ ಎಷ್ಟು ಅಂದರೆ ಒಂದು ಬಿಗ್ ಬಾಸ್ ಶೋಗೆ ಇಷ್ಟು ಜನ, ಅಲ್ಲಿರೋ ಕಂಟೆಸ್ಟೆಂಟ್ಸ್ಗೆ ಇಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅನ್ನೋದನ್ನು ಡೈಜೆಸ್ಟೇ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಟೈಮ್ ಹಿಡೀತು ನಮಗೆ. ಇವಾಗ ಯೂಶಲಿ ಯಾವುದೊಂದು ಸಿನಿಮಾ ಮಾಡಿದರೆ ಆ ಸಿನಿಮಾಯಿಂದ ಒಂದು ಫ್ಯಾನ್ ಫಾಲೋಯಿಂಗ್ ಬರುತ್ತೆ. ಬಟ್ ಬಿಗ್ ಬಾಸಿಗೆ ಈ ಥರದ್ದು ನಾನು ಮುಂಚೆ ಎಲ್ಲೂ ನೋಡಲಿಲ್ಲ. ದಿಸ್ ಇಸ್ ಸಮಥಿಂಗ್ ವೆರಿ ಸ್ಪೆಷಲ್ ಆ್ಯಂಡ್ ಸರ್ಪ್ರೈಸಿಂಗ್. ತುಂಬ ಖುಷಿ ಆಗುತ್ತೆ. ಓಕೆ. ಗಿಲ್ಲಿ ಕ್ರೇಜ್ ನೋಡಿದಾಗ ಸೈನಿಕರು ವೋಟ್ ಮಾಡಿದ್ದು, ಪೊಲೀಸರು ವೋಟ್ ಮಾಡಿದ್ದು, ವಿದೇಶಗಳಲ್ಲಿ ಗಿಲ್ಲಿ ಫೋಟೋ ಹಿಡ್ಕೊಂಡು ವೋಟ್ ಮಾಡಿ ಅಂತೇಳಿ ವಿದೇಶದಲ್ಲಿ ಇರುವಂಥ ಕನ್ನಡಿಗರು ವೋಟ್ ಮಾಡಿದ್ದು, ಫಾರಿನರ್ಸ್ ಬಾಯಲ್ಲಿ ಗಿಲ್ಲಿ ಹೆಸರು ಕೇಳಿದ್ದು, ಇದೆಲ್ಲವೂ ಕೂಡ ಕೇಳಿ ನಿಮಗೆ ಈಗಲೂ ಕೂಡ ಗಿಲ್ಲಿ ಎಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ. ಆ ಲೆವೆಲ್ಗೆ ಹವಾ ಕ್ರಿಯೇಟ್ ಆಗಿದೆ. ನೀವು ಅವ್ರ ಜೊತೆ ಅಷ್ಟು ದಿನ ಜರ್ನಿ ಮಾಡಿದ್ದೀರಾ, ಒಳ್ಳೆ ಫ್ರೆಂಡ್ಶಿಪ್ ಇದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಗಿಲ್ಲಿ ಬಗ್ಗೆ ಹೇಳೋದಾದರೆ? ಆತನ ವ್ಯಕ್ತಿತ್ವವನ್ನು ತುಂಬ ಹತ್ತಿರದಿಂದ ನೋಡಿದ್ದೀರಾ, ನಮಗೊಂದು 5-6 ವರ್ಷದ ಪರಿಚಯ. ಬಟ್ ಅವರು ಅವತ್ತು ಹೆಂಗಿದ್ದರು, ಇವತ್ತು ಹಾಗೆ ಇದ್ದಾರೆ. ಸೊ ನೀವೊಂದು ಶೋ ಇಂದ ನಿಮಗೂ ಪರಿಚಯ, ಅವ್ರ ಬಗ್ಗೆ ಮಾತಾಡೋದಾದ್ರೆ? ಶೋ ಅಲ್ಲಿ ನಾನು ಮಾತಾಡಿಲ್ಲ ಜಾಸ್ತಿ. ನಾನಾಯಿತು ನನ್ನ ಶೋ ಅದಕ್ಕಿಷ್ಟು ಡ್ಯಾನ್ಸ್ ಆಯಿತು ಅಷ್ಟೇ ಬಂದ್ಬಿಡ್ತಾ ಇದ್ದೆ. ನಾನು ಜಾಸ್ತಿ ಯಾರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡ್ತಿರ್ಲಿಲ್ಲ. ಗಿಲ್ಲಿ ಜೊತೆನೂ ನಾನು ಅಷ್ಟು ಮಾತಾಡಿದ್ದಿಲ್ಲ. ಅವನು ಇವಾಗ ಸುಮ್ಮನೆ ಸ್ಟೇಜ್ ಮೇಲೆ ಏನೋ ಒಂದು ಕಂಟೆಂಟ್ ಆದಾಗ ಅವ್ನು ಇನ್ವಾಲ್ವ್ ಆಗಿ ಮಾತಾಡ್ತಿದ್ದ ಬಿಟ್ಟರೆ ಇನ್ ಪರ್ಸನ್ ಕೂತ್ಕೊಂಡು ಈ ರೀತಿ ಯಾವತ್ತೂ ಮಾತಾಡಿರಲಿಲ್ಲ. ಅವನ ವ್ಯಕ್ತಿತ್ವ ಅದೇ, ಹೀ ಈಸ್ ಒಂದು ಒಳ್ಳೆ ವ್ಯಕ್ತಿ, ಯಾರಿಗೂ ಕೆಟ್ಟದ್ದಾಗಲಿ ಅಂತ ಯಾವತ್ತೂ ಬಯಸಿದವನಲ್ಲ. ಸೊ ತುಂಬ ಒಳ್ಳೆಯವನು, ಏನೋ ನಿಯತ್ತಿರೋ ಮನುಷ್ಯ ಅಂತ. ಸೂಪರ್. ಯಾರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇದೆ? ಯಶ್ ಅವರ ಜೊತೆ ಅವತ್ತು ಹೇಳಿದ್ರಿ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಅದು ಬಿಟ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ ನಟ ಅಂದರೆ ನಿಮ್ಗೆ ತುಂಬ ಇಷ್ಟ? ಎಲ್ಲರೂ ಒಂದೊಂದು ಕಾರಣಕ್ಕೆ ಇಷ್ಟ ಆಗ್ತಾರೆ ನನಗೆ. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀಸನಿಗೆ ಐ ಲವ್ ದೆಮ್. ಸೊ ಅವಕಾಶ ಸಿಕ್ಕರೆ ಎಲ್ಲರ ಜೊತೆನೂ ಮಾಡ್ತೀನಿ. ಬೆಸ್ಟ್ ವಿಮರ್ಶೆ ಯಾವುದು ಬಿಗ್ ಬಾಸ್ ಮನೆಯಲ್ಲಿ ನೀವು ಕಳೆದಂಥ ದಿನಗಳ ಬಗ್ಗೆ? ನಿಮ್ಮ ಫ್ರೆಂಡ್ಸ್ ಯಾರೋ ಒಬ್ರು ಹೇಳ್ತಾರೆ, ಏನೋ ಒಂದು ಮಾತು ಹೇಳಿದ್ರೆ ಅದು ಖುಷಿ ಕೊಟ್ಟಂಥ ವಿಚಾರ ಯಾವುದು ಅಂತ ಹೇಳಿ ಹೊರಗೆ ಬಂದ ಬಳಿಕ ಹೇಳಿದ್ದು? ಅಂದರೆ ಮನೇಲಿರೋ ಹೆಂಗಿದ್ರಿ ನೀವು ಅನ್ನೋದನ್ನ ಈಗ ಹೇಳಿರ್ತಾರಲ್ಲ, ನೀವು ಸೂಪರ್ ಆಗಿದ್ರಿ, ಹಿಂಗಾಡು ಯಾರು ಕೊಟ್ಟಂತ ರಿವ್ಯೂ ತುಂಬ ಇಷ್ಟ ಆಯ್ತು ನಿಮಗೆ? ನನಗೆ ತುಂಬ ಜನ
ನೀವು ಹೇಳಿದ್ರಲ್ಲ ಅಂದರೆ ಯು ವೇರ್ ಸ್ಟ್ರೇಟ್ ಫಾರ್ವರ್ಡ್, ಏನೇ ಇದ್ರು ಡೈರೆಕ್ಟ್ ಆಗಿ ಹೇಳ್ತಿದ್ದೆ. ಆ್ಯಂಡ್ ಏನೋ ಪರ್ಸ್ನಾಲಿಟಿ ಕ್ವೀನ್ ಅಂತೆಲ್ಲ ಏನೋ ಟೈಟಲ್ ಕೊಟ್ಟಿದ್ದಾರೆ, ಫೋಟೋ ಫ್ರೇಮ್ಸಲ್ಲಿ ಎಲ್ಲ ಬರೀ ಅದೇ ಹಾಕ್ಸ್ತಿದ್ರು. ಸೊ ತುಂಬ ಚೆನ್ನಾಗಿ ಆಡಿದೆ. ಮನೆಯವ್ರಿಗಂತೂ ನಾನು ಆಡಿದ ರೀತಿ ತುಂಬ ಇಷ್ಟ ಆಗಿದೆ. ದೇ ಆರ್ ವೆರಿ ಪ್ರೌಡ್ ಆಫ್ ಇಟ್. ಸೊ ಅದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಓಕೆ, DKD ನಮ್ಮ DKD ಎಲ್ಲೂ ವಿನ್ನರ್ ಆಗಿದ್ರೆ ಆ ಗಳಿಗೆ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ? ಓ, ದಟ್ ವಾಸ್, ನಾನು ಹೇಳಿದ್ನಲ್ಲ ನನಗೆ ಅವಾಗಲೇ ಡ್ಯಾನ್ಸ್ ಎಲ್ಲ ಕಲ್ತಿದ್ರ ನೀವು? ಇಲ್ಲ ಮತ್ತೆ ಹಂಗೆ ಅಂದರೆ ಅದು ಇದ್ದಿದ್ದೆ ನಾನ್ ಡಾನ್ಸರ್ ಸೆಲೆಬ್ರಿಟಿ ವಿತ್ ಡಾನ್ಸರ್ಸ್ ಅಂತಾನೆ ಇದ್ದಿತ್ತು. ಸೊ ಹಾಗಾಗಿ ಐ ಕುಡ್ ಡೂ ದ್ಯಾಟ್. ನನಗೆ ಕಾಲ್ ಬಂದಾಗಲೂ ನಾನು ಸರ್ ನಂಗೆ ಡ್ಯಾನ್ಸ್ ಶೋ ಅಲ್ಲಿ ಕಾಂಪಿಟ್ ಮಾಡೋಷ್ಟೆಲ್ಲ ಡ್ಯಾನ್ಸ್ ಬರಲ್ಲ ಅಂತ ಹೇಳಿದಾಗ ಕಾನ್ಸೆಪ್ಟ್ ಇರೋದೇ ಹಾಗೆ ಅಂತ ಹೇಳಿ ಮಾಡಿದ್ದು. ಸೊ ನಾನು ಹೇಳಿದ್ನಲ್ಲ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದೆಲ್ಲ ಒಂಥರ ಅವಾಗಿಂದನೂ ಆಸೆ, ಚಿಕ್ಕ ವಯಸ್ಸಿಂದನೂ. ಸೊ ಡ್ಯಾನ್ಸ್ ಶೋ ಬಂದಾಗ್ಲೂ ಅದನ್ನು ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ಹೆಂಗಿರುತ್ತೆ ಏನು ಅಂತ. ನಾವು ಯೂಶಲಿ ಅನುಬಂಧ ಅವಾರ್ಡ್ಸಲ್ಲಿ, ಅವಾರ್ಡ್ ಫಂಕ್ಷನ್ಸಲ್ಲೆಲ್ಲ ಡ್ಯಾನ್ಸ್ ಮಾಡುವಾಗ ಶೂಟಿಂಗ್ ಮುಗಿಸ್ಕೊಂಡು ಈವ್ನಿಂಗ್ ಬರ್ತಾ ಹಂಗೆ ಸುಮ್ಮನೆ ಜಸ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ಬಿಡ್ತಿದ್ವಿ, ಅಷ್ಟೇ ಇರುತ್ತೆ ಅಂದ್ಕೊಂಡೆ. ಬಟ್ ಎಂಟೈರ್ ವೀಕ್ ಅದಕ್ಕೆ ಅಂತಾನೆ ಡೆಡಿಕೇಟ್ ಮಾಡಿ ಇಟ್ಕೋಬೇಕು, ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಬೇಕು, ಆ ಸ್ಟೆಪ್ಸ್ ಫಿನಿಶಿಂಗು ಎಲ್ಲ ನೋಡ್ತಾರೆ. ಅದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಓಕೆ, ಸ್ಪಂದನ ಅವರ ಫ್ರೆಂಡ್ಶಿಪ್, ನಿಮ್ಮ ಮತ್ತೆ ಸ್ಪಂದನ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ? ಶಿ ವಾಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅಲ್ಲಿ ನಾನು ತುಂಬ ಅದೇ ಹೇಳಿದ್ನಲ್ಲ, ತುಂಬ ಸೆಲೆಕ್ಟಿವ್ ಫ್ರೆಂಡ್ಶಿಪ್ ವಿಷಯದಲ್ಲಿ ಅವಳ ಜೊತೆ ತುಂಬ ಹಂಗೆ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಒಂದು ಬಾಂಡ್ ಬಿಲ್ಡ್ ಆಯಿತು. ಅವಳು ಸಿಸ್ಟರ್ ಅಂತಲೇ ಹೇಳಿದಾಳೆ. ಇವನ್ ನನಗೂ ತುಂಬ ಸಲ ನಮ್ಮ ಅಕ್ಕನ್ನ ರಿಸೆಂಬಲ್ ಮಾಡ್ತಾಳೆ ಅಂತ ಹೇಳ್ತಾ ಇದ್ದೆ. ಸೊ ವೆರಿ ನೈಸ್ ಪರ್ಸನ್. ಏನೇ ಆಗಲಿ ಕಾವ್ಯ, ಇವತ್ತು ಕರ್ನಾಟಕದ ಜನತೆ ನಿಮ್ಮನ್ನು ಪ್ರೀತಿಯಿಂದ ಒಪ್ಕೊಳ್ತಾ ಇದ್ದಾರೆ. ಎಲ್ಲೇ ಹೋದ್ರು ನಮ್ಮ ಮನೆ ಹುಡುಗಿ ಅಂತ ಹೇಳಿ ಪ್ರೀತಿ ಕೊಡ್ತಿದ್ದಾರೆ. ಒಂದು ಸೆಲ್ಫಿ, ಒಂದು ಫೋಟೋ ತಗೊಂಡ್ಬಿಡೋಣ ಅಂತ ಕಾಯ್ತಾ ಇದ್ದಾರೆ ಎಲ್ಲಿ ಹೋದ್ರು. ಆ ಕ್ಷಣನ ನೀವು ಯಾವ ರೀತಿ ಎಂಜಾಯ್ ಮಾಡ್ತಿದ್ದೀರಾ ಅಂತ ಹೇಳಿ? ತುಂಬ ಖುಷಿಯಾಗತ್ತೆ. ಅಂದರೆ ಇವಾಗ ಅದೇ ನನಗೆ ಮೊನ್ನೆ ನಂಜನಗೂಡಿಗೆ ಹೋದಾಗ ನಿನ್ನೆ ಅದೇ ಇತ್ತು. ಅಂದರೆ ನಾನು ಇವಾಗ ಸ್ವಲ್ಪ ವೆಯ್ಟ್ ಡೌನ್ ಆಗಿರೋದ್ರಿಂದ ಅಯ್ಯೋ ಇಷ್ಟು ಚಿಕ್ಕ ಹುಡುಗಿನ, ಇಷ್ಟು ಸಣ್ಣ ಆಗ್ಬಿಟ್ಟಿದ್ದೀರಾ, ಸಣ್ಣ ಇದ್ದೀರಾ ನೀವು ಅನ್ನೋ, ಅಂದರೆ ಇವಾಗ ಮನೆಯವರೇನೆ ಅಯ್ಯೋ ಸಣ್ಣ ಆಗ್ಬಿಟ್ಟಿದ್ಯಾ ಅನ್ನೋ ಥರ ಆ ಒಂದು ಕೇರ್ ಆ್ಯಂಡ್ ಕನ್ಸರ್ನ್ ತೋರಿಸ್ತಾರಲ್ಲ, ಆ ಥರನೇ ಅವ್ರ ಮನೆ ಮಗಳ ಥರನೇ ನೋಡ್ತಾರೆ. ಮನೆಗೆಲ್ಲ ಆ್ಯಕ್ಚುಲಿ ಯಾರೋ ಒಬ್ಬರು ನನ್ನ ಮಗಳಿಗೆ ಅಂತ ತಂದ್ಕೊಟ್ಟಿದ್ದೀನಿ ಅಂತ ಫ್ರೂಟ್ಸು, ಆಮೇಲೆ ಏನಂತಾರೆ ಏನಂತಾರೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು, ಮನೆ ಹತ್ರ ತುಂಬ ಜನ ಬಂದು ಆ ಥರ ನಮ್ಮ ಮನೆ ಮಗಳು ಅನ್ನೋ ಥರ ಬಂದು ಮಾತಾಡ್ಸ್ತಿರ್ತಾರೆ, ಪ್ರೀತಿ ಕೊಡ್ತಾರೆ. ತುಂಬ ಖುಷಿ ಆಗುತ್ತೆ. ನಿಮ್ಗೆ ಯಾವತ್ತೂ ಅನ್ಸೇ ಇಲ್ವಾ ಇದು ಗಿಲ್ಲಿಗೆ ನನ್ನ ಮೇಲೆ ಕ್ರಶ್ ಇದೆ ಅಂತ? ಅನ್ಸೇ ಇಲ್ವಾ? ಅದು ಬರೀ ತುಂಟಾಟ ಅಂತ ಅನ್ಸಿದ್ಯಾ ಅಂತ ಹೇಳಿ? ಯಾಕಂಗ ಸೀರಿಯಸ್ಲಿ ಅನ್ಸೇ ಇಲ್ಲ? ತುಂಟಾಟ ಅಂತ ಅನ್ಸ್ತಾ, ಕ್ರಶ್ ಅಂತ ಅನ್ಸುತ್ತೆ? ಇಲ್ಲ, ಕ್ರಶ್ ಆ ಥರ. ಆಮೇಲೆ ಅವನಿಗೆ ಕ್ರಶ್ ಇವಾಗ ಅದೇ ಏನಂಗಂದ್ರೆ ಅಂತ ಕೇಳಿದೆ ನನಗೆ, ಏನು ಕ್ರಶ್ ಅಂದ್ರೆ ಏನು ಅಂತ. ಸುಮ್ಮನೆ ಹಿಂಗೆ ಜನರಲ್ ಆಗಿ ನಾವೇನೋ ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ಏನು ಕ್ರಶ್ ಅಂದ್ರೆ ಏನು ಅನ್ನೋ ಥರ. ಸೊ ಅವ್ನಿಗೆ ಅದ್ರ ಬಗ್ಗೆ ಅಂದ್ರೆ ಐಡಿಯಾ ಇಲ್ಲ ಅಂತ. ಅವನು ನಾನು ಹೇಳ್ದಂಗೆ ನಾನು ಮುಂಚೆನೂ ಅವನನ್ನ ಆ ಥರ ಸುಮ್ಮನೆ ತಮಾಷೆಗೆ ರೇಗಿಸ್ಕೊಂಡು ಮಾತಾಡ್ಕೊಂಡಿರೋದೇ ನೋಡಿರೋದ್ರಿಂದ ನನಗೆಲ್ಲೂ ಆ ಥರ ಅನಿಸಿಲ್ಲ. ಅವನು ಅನಿಸಿಲ್ಲ ಅಲ್ಲ? ಫೋನ್ ಮಾಡಿದಾಗ ಏನು ಮಾತಾಡ್ತಾರೆ ಯೂಶ್ವಲಿ? ಏನಿಲ್ಲ, ಅಂದರೆ ಫೋನ್ ಏನು ಮಾಡಿಲ್ಲ, ಇವೆಂಟಲ್ಲಿ ಸಿಕ್ಕಿದ್ವಿ, ಮಾತಾಡಿದ್ವಿ ಅಷ್ಟೇ. ಓಕೆ, ಸೊ ಜಾಸ್ತಿ ಏನು ಮಾತಾಡಿಲ್ಲ. ಎಸ್ ಕಾವ್ಯ, ನಮಗೂ ಆಸೆ ಇದೆ ನಿಮಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಸಿಗಬೇಕು, ದೊಡ್ಡ ಅವಕಾಶಗಳು ಸಿಗಬೇಕು. ಆ ಅವಕಾಶಗಳೆಲ್ಲವನ್ನು ಜನ, ನಿಮ್ಗೆ ಸಿಕ್ಕಂಥ ಅವಕಾಶ ಏನಿದೆ ಅದನ್ನು ಜನ ನೋಡಿ ಪ್ರೀತಿಯಿಂದ ಒಪ್ಕೊಬೇಕು, ನಿಮ್ಮ ಸಿನಿಮಾಗಳು ಗೆಲ್ಲಬೇಕು ಅನ್ನೋ ಆಸೆ 100% ನಮಗೂ ಇದೆ. ನೀವು ನಿಮ್ಮನ್ನು ಪ್ರೀತಿ ಮಾಡಿ ಇಷ್ಟು ದೊಡ್ಡ ಜರ್ನಿಯಲ್ಲೂ ಕೂಡ ಕೈ ಹಿಡಿದು ನಡೆಸಿದಂಥ ಅಷ್ಟು ಪ್ರೀತಿ ಕೊಟ್ಟಂಥ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಥ್ಯಾಂಕ್ ಯು ಸೋ ಮಚ್. ನಾನು ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆನೂ ನಿಮ್ಮೆಲ್ರಿಗೂ ಇನ್ನಷ್ಟು ಹತ್ರ ಆಗಬೇಕು ಅನ್ನೋದೇ ನನ್ನ ತಲೆಯಲ್ಲಿತ್ತು. ಆದರೆ ಇಷ್ಟೊಂದು ಹತ್ರ ಆಗಿದ್ದೀನಿ, ನಿಮ್ಮ ಮನೆ ಮಗಳ ಥರನೇ ನನ್ನ ನೋಡ್ತೀರಾ ಅನ್ನೋದಾದರೆ ಒಂಥರ ನನ್ನ ಇಂಟೆನ್ಷನ್ ಅದೇ ಇದ್ದಿದ್ದು. ಬಿಗ್ ಬಾಸ್ ಮನೆ ಒಳಗೆ ಹೋಗುವಾಗಲೂ ಕಪ್ಪಗೆಲ್ಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನನ್ನು ನಿಮ್ಮ ಮನೆ ಮಗಳ ಥರ ಒಪ್ಕೋಬೇಕು ಅನ್ನೋದೇ ಆಸೆ ಇತ್ತು. ಸೊ ಇವಾಗ ಯೂಶಲಿ ನಾವು ಸೀರಿಯಲ್ಸ್ ಎಲ್ಲ ಮಾಡುವಾಗ ಆ್ಯಕ್ಟ್ ಮಾಡಬೇಕಾದ್ರೆ ನಮ್ಮನ್ನೊಂದು ಆರ್ಟಿಸ್ಟ್ ಥರನೇ ನೋಡ್ತಾರೆ. ನಮ್ಮನ್ನು ಅವ್ರ ಮನೆ ಮಕ್ಳ ಥರ ನೋಡಿದಾಗ ಎಷ್ಟೋ ವಿಷಯಗಳು ಅವರಿಗೆ ತಪ್ಪನ್ಸೋದು ಸರಿ ಅನಿಸ್ಬಿಡುತ್ತೆ. ಹಾಗಾಗಿ ಅದೇ ನನ್ನ ವಿಷಯದಲ್ಲೂ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿಗೆ. ನನಗೊತ್ತು ಥ್ಯಾಂಕ್ ಯು ತುಂಬ ಸಣ್ಣ ಪದ, ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್. ಎಸ್, ನಿಮ್ಮ ಆಯ್ಕೆ ಸೂಪರ್ ಆಗಿರಲಿ, ನೀವು ಮಾಡುವಂಥ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಲಿ, ನಿಮ್ಮ ಮುಂದಿನ ಜರ್ನಿ ಸುಖಕರವಾಗಿರಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈಗ
ಹೆಣ್ಮಕ್ಳಿದ್ದಾಗ ಒಂದು ಮನೇಲಿ ಮಾತಿರುತ್ತೆ ಈ ಮದುವೆ ಮಾಡ್ಬಿಡ್ಬೇಕು ಅಂತ, ಆ ಥರದ್ದು ಏನು ಮನೇಲಿ ಚರ್ಚೆ ಆಗ್ತಾ ಇಲ್ವಾ? ಇಲ್ಲ ನನ್ಗೆ ಅದೇ ಹೇಳಿದ್ನಲ್ಲ, ನನ್ಗೆ ಯಾಕೆ ತುಂಬಾ ಸ್ಟ್ರಿಕ್ಟ್ ಫ್ಯಾಮಿಲಿ ಇರೋದ್ರಿಂದ ಅಪ್ಪ ಆಲ್ರೆಡಿ ತಲೆ ಓಡಿಸ್ತಾ ಇರ್ತಾರೆ. ಇಲ್ಲ, ನಾನು ಅದೇ ಹೇಳಿದ್ನಲ್ಲ, ಅವಾಗ ಸ್ಟ್ರಿಕ್ಟ್ ಇದ್ರು. ಬಟ್ ಅಂದ್ರೆ ನಾನು ಅದೇ ಕೇಳ್ತಿರ್ತೀನಿ, ಯಾಕೆ ಅಷ್ಟು ಸ್ಟ್ರಿಕ್ಟ್ ಇದ್ರಿ ಅಂದಾಗ ಅವಾಗ ನನ್ಗೆ ಇನ್ನೂ ಅಷ್ಟು ಮೆಚ್ಯೂರಿಟಿ ಇರ್ತಿರ್ಲಿಲ್ಲ. ನಾನು ಯೋಚನೆ ಮಾಡೋ ರೀತಿ ಮೇಲೆ ನಾನು ಏನೇನು ಡಿಸಿಷನ್ಸ್ ತೊಗೊಂಡ್ಬಿಡ್ತೀನೋ ಅನ್ನೋ ಭಯ ಇತ್ತು ಅವರಿಗೆ. ಇವಾಗ ದೇ ಆರ್ ವೆರಿ ಕಾನ್ಫಿಡೆಂಟ್. ನಾನು ಏನೇ ಮಾಡಿದ್ರು ಯೋಚನೆ ಮಾಡಿ ತೊಗೋತೀನಿ, ನನಗೆ ಏನು ಸರಿ ಅನಿಸುತ್ತೆ ಅನ್ನೋದು ಗೊತ್ತಿದೆ ಅವರಿಗೆ. ಮದುವೆ ವಿಷಯ ಅಂದರೆ ಅವಾಗವಾಗ ರೇಗಿಸ್ತಿರ್ತಾರೆ, ಏಜ್ ಆಗ್ತಾ ಇದೆ, ಇವಾಗ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು 2 ವರ್ಷ ಆಗುತ್ತೆ, ನೋಡೋಕೆ ಸ್ಟಾರ್ಟ್ ಮಾಡ್ತೀವಿ ಅಂತೆಲ್ಲ. ಬಟ್ ಸೀರಿಯಸ್ ಆಗಿ ಏನೋ ಫೋರ್ಸ್ ಮಾಡಿ ಇವಾಗ ಮದುವೆ ಮಾಡ್ಕೊಂಡ್ಬಿಡ್ಬೇಕು ಅನ್ನೋ ಥರದ್ದೆಲ್ಲ ಏನು ಆ ಥರದ ಮಾತುಕತೆ ಬಂದಿಲ್ಲ. ಹೇಗಿರ್ಬೇಕು ನಿಮ್ಮ ಹುಡುಗ? ಅದೇ ಲಾಯಲ್ ಆಗಿರಬೇಕು, ನನಗೆ ತುಂಬ ಸಪೋರ್ಟಿವ್ ಆಗಿರಬೇಕು. ಅದೇ ಒಂದು ಲಾಯಲ್ಟಿನೇ ಒಂಥರ ಇವಾಗ ತುಂಬ ರಾಯಲ್ಟಿ ಆಗ್ಬಿಟ್ಟಿದೆ. ಅಂದರೆ ಅದೇ ಒಂಥರ ಜಾಸ್ತಿ ನಾನು ನೋಡ್ದಂಗೆ. ಸೊ ಐ ಫೀಲ್ ಒನ್ ಗರ್ಲ್ ಮ್ಯಾನ್ ಸಿಕ್ಕರೆ ಖುಷಿಯಾಗುತ್ತೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಹೇಳ್ತೀನಿ, ಎಲ್ಲವೂ ಕೂಡ ಸುಖಕರವಾಗಿರಲಿ, ನಿಮ್ಮ ಜರ್ನಿ ತುಂಬ ಚೆನ್ನಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದು